ಕ್ಷೇತ್ರ ಕೂಪಗುಡ್ಡಿ ಅವರ ಸತ್ಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಅವರು ಮತ್ತೊಮ್ಮೆ ಇಂದಿನ ದಿನ ಮಲಾಚ ಶ್ಲೋಕದ ಅರ್ಥ ವಿವರಣೆಯನ್ನು ಹೇಳಲಿಕ್ಕೆ ಬಂದಿದ್ದಾರೆ. ನಮ್ಮ ಸತ್ಸಂಗದಲ್ಲಿ ಪ್ರತಿ ಗುರುವಾರ ಅನ್ನೋದು ಹೇಗಾಗಿದೆ ಅಂತಂದ್ರೆ, ಆ ಜಾತಕ ಪಕ್ಷಿ ಅನ್ನೋದಿರುತ್ತೆ. ಆ ಜಾತಕ ಪಕ್ಷಿ ಅನ್ನೋದು ಮಳೆ ಬಂದಾಗ ಮಾತ್ರ ನೀರು ಕುಡಿಯುತ್ತಂತೆ, ಇಲ್ಲದಿದ್ರು ಕುಡಿಯೋದಂತೆ. ಹಾಗೆ ನಮ್ಗೆ ಗುರುವಾರ ಯಾವಾಗ ಬರುತ್ತಪ್ಪ ಅಂತ ಹೇಳಿ ನಾವೆಲ್ಲ ನಮ್ಮ ಸತ್ಸಂಗದವರೆಲ್ಲ ಯಾವಾಗ ಗುರುಗಳು ಬರ್ತಾರೆ, ಸಮರ್ಥರ ಶ್ಲೋಕದ ಅರ್ಥ ವಿವರಣೆಯನ್ನು ನಾವು ತಿಳಿಸ್ತಾರೆ ಅಂತ ಜಾತಕ ಪಕ್ಷಿ ತರ ನಾವು ಕಾಯ್ತಾ ಇರ್ತೀವಿ. ಕಳೆದ ವಾರ ಒಂದು ಮಿಸ್ ಆಯ್ತು, ಅವರು ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಮತ್ತೆ ಬಂದಿದ್ದಾರೆ. ಅವರ ಆ ಅಮೃತ ಧಾರೆಯನ್ನ ಎಲ್ಲರೂ ಸವಿಯೋಣ. ಜಾತಕ ಪಕ್ಷಿಯ ರೀತಿ ಸಮರ್ಥ ರಾಮದಾಸರಿಗೆ ಹೇಳುವ ಮಲಾಚ ಶ್ಲೋಕವನ್ನ ನಾವೆಲ್ಲವೂ ಸಂಗ್ರಹಿಸಿಕೊಳ್ಳೋಣ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಗುರುಗಳನ್ನು ಸ್ವಾಗತ ಬಯಸಿ ಅವರು ಶುರು ಮಾಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. ಜೈ ಗುರುದತ್ತ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा, गुरुर्साक्षात् परब्रह्मा तस्मै श्री गुरुवे नमः. गुरुर्साक्षात् परब्रह्मा तस्मै श्री गुरुवे नमः. सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ भक्ताभिमानी राजाधिराज श्री शिव चिदंबरेश्वर महाराज की जय. सद्गुरु दास राजा राम महाराज की जय. सकल साधु संत महाराज की जय. जय जय रघुवीर समर्थ. सुखासारिके पूर्ण वैराग्य ज्यांचे, वशिष्ठा परिज्ञान योगेश्वराचे, कवी वाल्मिका सारिखा मान्यायसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. जय जय रघुवीर समर्थ. पुंडलीक वरदे हरविठ्ठल, पार्वती पतेश्वर महादेव, राजाधिराज सद्गुरुनाथ महाराज की जय. श्री गुरुदेव दत्त. श्री राम जय राम जय जय राम, 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 श्री राम जय राम जय जय राम. राम 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 सीता राम राम राम, राम 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 सीता राम राम राम, राम 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 सीता राम राम राम, राम 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 राम. राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ
ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ದಾಸ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳು. ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಶ್ರೀ ಮಾತ್ರೆ ಸತ್ಸಂಗ ಫೌಂಡೇಶನ್ನದ ದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಸತ್ಸಂಗದ ಕಾರ್ಯಕ್ರಮಕ್ಕೆ ಕಾರಣೀಭೂತರು, ಪ್ರೇರಣಾಕರ್ತರು, ಕಾರಣಕರ್ತರು, ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ಈ ಒಂದು ಸತ್ಸಂಗದ ಈ ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಿಯಂದರಿಗೆ, ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಮತ್ತೊಮ್ಮೆ ಆ ಸದ್ಗುರುಗಳ ಒಂದು ಕೃಪೆಯಿಂದ, ಮಹಾಸ್ವಾಮಿಯ ಕೃಪೆಯಿಂದ ತತ್ವ ಚಿಂತನೆಯೊಳಗ ಜೀವನದ ಸತ್ಯವನ್ನು ಶೋಧ ಮಾಡಲಿಕ್ಕೆ ಮತ್ತೊಮ್ಮೆ ಕುಳಿತದ್ದಾಗ್ಯದ. ಈಗ ಹೆಂಗೆ ಈ ಮನಾಚಿ ಶ್ಲೋಕ ಮನೋಬೋಧದ ಒಂದು ಚಿಂತನೆ ನಾವೇನು ಮಾಡ್ಲಿಕ್ಕತ್ತೇವಲ್ರಿ, ನಮಗೀಗ ಅನಿಸ್ಲಿಕ್ಕತ್ತದ ನಾವು ಇಲ್ಲಿ ತನಕ ಬರೀ ಕೇಳ್ಕೊತ ಹೋಗಿಬಿಟ್ಟೆವು ಅಂತ. ಸಾಕಷ್ಟು ಆಧ್ಯಾತ್ಮಿಕ ಒಂದು ತತ್ವ ಶ್ರವಣಗಳನ್ನು ಮಾಡೇವು, ಬಹಳಷ್ಟು ಮಹಾತ್ಮರು ಹೇಳುವಂಥ ಪ್ರವಚನಾದಿಗಳನ್ನು ಕೇಳೆವು, ಗ್ರಂಥಗಳನ್ನು ಓದೆವು, ಆಮೇಲೆ ಸರ್ವಸಾಧಾರಣ ಓದಿದ್ದನ್ನು ನೆನಪಿಟ್ಟುಕೊಂಡು ಮತ್ತೊಬ್ರಿಗೆ ಹೇಳುವಷ್ಟು ತಯಾರಿನೂ ನಾವು ಮಾಡಿಕೊಂಡೆವು. ಆದ್ರೆ ವಾಸ್ತವಿಕವಾಗಿ ಆ ಕೇಳಿದ್ದನ್ನು, ಆ ಓದಿದ್ದನ್ನು, ಆ ಶ್ರವಣ ಮಾಡಿದ್ದನ್ನು ನಮ್ಮ ಮನಸ್ಸಿಗೆ ನಾವು ಬೋಧ ಮಾಡುವಂಥದ್ದನ್ನು ಅದನ್ನು ಉಳಿಸ್ಕೊಂಡೇ ಬಿಟ್ಟೇವು ಅನ್ನಿಸ್ತದೆ. ಇವತ್ತು ಮನಾಚೆ ಶ್ಲೋಕದೊಳಗೆ ಸಮರ್ಥರು ಹೇಳುವಂಥ ಈ ಶ್ಲೋಕಗಳ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಅನ್ನಿಸ್ತದೆ, ಹೌದಲ್ಪ ನಾವು ಇದನ್ನು ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳ್ಳಾರ್ದ ಬದಲಾವಣೆ ಹೆಂಗಾಗ್ತದೆ ಅಂತನ್ನುವಂಥದ್ದು ಈಗ ಕಲ್ಪನಾ ಬರ್ಲಿಕ್ಕತ್ತದ ನಮಗೆ. ಬರೀ ಮಂದಿಗೆ ಹೇಳಿ ಕೊಟ್ಬಿಟ್ಟೆವು, ಮಂದಿ ಮನಸ್ಸನ್ನೇ ಬದಲು ಮಾಡ್ಲಿಕ್ಕೆ ಹೋದೆವು. ಅವ್ರಂತಾರ ನೀ ಹೇಳೋದ್ರಿಂದ ನಾ ಬದಲಾಗೋದಿಲ್ಲ ಅಂತಾರೆ ಕೇಳೋರಾದ್ರೂ ಸಹಿತ. ಈ ಶ್ರವಣಿಕರೇನಿದ್ದಾರಲ್ಲ ಅವ್ರಂತಾರ ನೀವು ಹೇಳಿದ್ರಿಂದ ನಾವು ಬದಲಾಗೋದಿಲ್ಲ, ಅದು ಯಾವಾಗ ಆಗ್ತೇವೆ ಅಂದ್ರೆ ನಾವು ನಮ್ಮ ಮನಸ್ಸಿಗೆ ಹೇಳ್ಕೊಂಡಾಗೆ ಬದಲಾಗ್ತೇವೆ. ಹಂಗೆ ಹೇಳೋರು ತಮ್ಮ ಮನಸ್ಸಿಗೆ ಬೋಧ ಮಾಡ್ಕೊತಾನೆ ಇರಬೇಕು, ಕೇಳೋರು ತಮ್ಮ ಮನಸ್ಸಿಗೆ ಬೋಧ ಮಾಡ್ಕೊತಾ ಇರಬೇಕು. ಅದಕ್ಕೆ ಕೇಳಬೇಕಂತ ಹೇಳಬೇಕಂತ. ಒಂದು ಕಡೆ ಏನಂತಾರೆ, ಹೇಳೋರು ಕೇಳಬೇಕು, ಆಮೇಲೆ ಕೇಳೋರು ಹೇಳಬೇಕಂತ. ಹೇಳೋರು ಏನು ಕೇಳಬೇಕು ಅಂದ್ರೆ, ಹೌದಪ್ಪ ನೀ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಾತಾಡ್ಲಿಕ್ಕತ್ತಿ, ಅದ್ರ ತಕ್ಕ ನೀ ಇದ್ದೀಯೇನು ಅಂತ ಹೇಳಿ ಕೇಳ್ಬೇಕು ನಾವು. ಈಗ ಯಾಕಂದ್ರೆ ಹೇಳು ಸರಳದ, ಬುದ್ಧಿ ಚಲೋ ಇತ್ತು, ನೆನಪಿನ ಶಕ್ತಿ ಚಲೋ ಇತ್ತು, ಮಾತಾಡುವಂಥ ಒಂದು ಚತುರತೆ ಇತ್ತು, ಇವೆಲ್ಲ ಇದ್ದು ನಾವು ಅದನ್ನು ಹೆಂಗೆ ಬೇಕಾದಂಗೆ ಶ್ರೋತೃಗಳ ಸಂತೋಷಗೊಳಿಸೋ ಸಂಬಂಧ ಹೇಳಬಹುದು. ಆದರೆ ಏನೇನು ಹೇಳ್ತೇವಲ್ಲ ಹೇಳಿದ ಪ್ರಕಾರ ನಾವು ಇದ್ದೇವೇನು? ಅದ್ವೈತ ನಿರೂಪಣೆಯ ಅಗಾಧ ವಕ್ತ ಪರಿವಿಷಯಿಲೋಲಂಗತ ಸಮರ್ಥರಂತಾರ. ಹಿಂಗೆ ಹೇಳೋರು ಹೇಳಿ ಕೇಳೋದ್ರಾಗೆ ಜನ್ಮಗಳೇ ಹೋಗಿಬಿಟ್ಟ ಎಷ್ಟೋ ಮಂದಿದಂತ. ಜನಿ ಸಾಂಗತ ಐಕತ ಜನ್ಮಗೇಲ ಹೇಳ್ಕೊತ ಕೇಳೋದ್ರಾಗೆ ಜನ್ಮಗಳೇ ಹೋದು. ಯಾಕೆ ಹೋದು ಅಂದ್ರೆ ಯಾರು ತಮ್ಮ ಮನಸ್ಸಿಗೆ ಹೇಳಲಿಲ್ಲ, ಮನಸ್ಸಿಂದ ಕೇಳಲಿಕ್ಕೂ ಹೋಗಲಿಲ್ಲ. ಬರೇ ಇದೊಂದು ರೀತಿ ಹೆಂಗಾಗಿಬಿಡ್ತು ಅಂದ್ರೆ, ಒಂದು ರೀತಿ ಸಮಾಜದೊಳಗೆ ಹೇಳವ ಅಂದ್ರೆ ನಮ್ಗೊಂದು ಚಲೋ ಒಂದು ಗೌರವ ಸಿಗ್ತದೆ. ಜನರು ನನಗೆ ಬಹಳಷ್ಟು ಏನಪ್ಪ ಅಂದ್ರೆ ಒಂದು ಮೇಲಿನ ಸ್ಥಾನದಾಗ ನೋಡ್ಲಿಕ್ಕತ್ತಾರ, ಇವ ಜ್ಞಾನಿ ಅಂತ ತಿಳ್ಕೊಂಡಾರ ಅಂತೇಳಿ ಅವ್ರು ತಿಳ್ಕೋದಕ್ಕೆ, ಅದನ್ನು ಅನುಭವಿಸೋದಕ್ಕೆ ಇಷ್ಟಕ್ಕೆ ಸೀಮಿತ ಆಗಿದೆ ಅಂತ ಅನಿಸ್ತದೆ ನಮಗೆ. ಯಾಕಂದ್ರೆ ಪ್ರತಿಯೊಂದನ್ನು ನಾವು ನಮ್ಮ ಮನಸ್ಸಿಗೆ ಬೋಧ ಮಾಡಲಾರ್ದ ಏನೂ ಪರಿವರ್ತನೆ ಆಗೋದಿಲ್ಲ ಅನ್ನುವಂಥದ್ದು ಸ್ವತಃ ಈಗ ನನಗೆ ಹಂಗೆ ಅನಿಸ್ಲಿಕ್ಕತ್ತದ. ನಾವು ಮನಸ್ಸಿಗೆ ಬೋಧ ಮಾಡಬೇಕಲ್ಲ ಇದನ್ನು. ಸಮರ್ಥರಂತಾರ ಒಂದೊಂದು ಶ್ಲೋಕದೊಳಗೆ ಎಷ್ಟೆಷ್ಟು ಅರ್ಥ ತುಂಬ್ಯಾವ, ಏನು ವಿಶೇಷವಾದಂಥ ಒಂದು
ವಿಚಾರಗಳು ಅವರು ನಮಗೆ ಹೇಳ್ಯಾರ. ಹೇಳ್ರಪ್ಪ ನಿಮ್ಮ ಮನಸ್ಸಿಗೆ ಅಂದಾರ ಅವರು. ಬರೀ ನೀವು ಮಂದಿಗೆ ಹೇಳ್ಕೊತ ಹೋದ್ರಿ, ನಿಮ್ಮ ಮನಸ್ಸಿಗೆ ಹೇಳ್ರಿ. ವಾಸ್ತವಿಕವಾಗಿ ನಮ್ಮನ್ನು ನಾವು ಶೋಧನೆ ಮಾಡಿದೀವಿ ಅಂದ್ರೆ ಪಹಾವೇ ಆಪಣಾಸಿ ಆಪಣ ಯಾನವ ಜ್ಞಾನ. ನಮ್ಮನ್ನು ನಾವು ಶೋಧ ಮಾಡಿದಾಗೆ ಅದು ಜ್ಞಾನ ಅನಿಸ್ಕೊತದ, ಪರಿವರ್ತನ ಅನ್ನುವಂಥದ್ದಾಗ್ತದೆ. ಅದಕ್ಕೆ ಅವರಂದ್ರು ಇವತ್ತಿನ ದಿವಸ ಇವತ್ತು ನಾವು ಮನೋಬೋಧದ ಶ್ಲೋಕ 9 ಮತ್ತು 10 ಎರಡು ಶ್ಲೋಕದ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಮನಾಚೆ ಶ್ಲೋಕದ 9ನೇ ಶ್ಲೋಕ ಮತ್ತು 10ನೇ ಶ್ಲೋಕ ಅವ್ರ ಸಮರ್ಥರು ಏನಂತಾರ, ಹರಿ ನಕೋರೆ ಮನಾ ದ್ರವ್ಯತೆ ಪೂಢಿಲಾಂಚೆ ಅತಿ ಸ್ವಾರ್ಥ ಬುದ್ಧಿ ನರೆ ಪಾಪ ಸಾಂಚೆ घड़े भोगणे पापते कर्म खोटे न होता मना सारिके दुख मोठे. श्री राम सदा सर्वदा प्रीती रामी धरावी दुःखाची स्वये सांडी जीवी करावी देहे दुःखते सुख मानित जावे विवेके स्वस्वरूपी भजावे. जय जय रघुवीर ಸಮರ್ಥ. ಎಷ್ಟು ಅದ್ಭುತವಾದಂತಹ ಶ್ಲೋಕಗಳವ ಇವು. ಸಮರ್ಥರಂತಾರ ನಕೋರೆ ಮನ ದ್ರವ್ಯತೆ ಪೂಡಿಲಾಂಚೆ ಅತಿ ಸ್ವಾರ್ಥ ಬುದ್ಧಿ ನರೇ ಪಾಪ ಸಾಂಚೆ. ಅಂದ್ರ ಮನವೇ ಪರದ್ರವ್ಯದ ಆಸೆ ಮಾಡಬೇಡ ಅಂತ ಹೇಳ್ತಾರೆ ಸಮರ್ಥರು. ನಿನ್ನ ಮನಸ್ಸಿಗೆ ನೀ ಹೇಳ್ಕೊರಪ್ಪ, ಮನಸ್ಸೇ ಮತ್ತೊಬ್ಬರ ದ್ರವ್ಯದ ಆಸೆ ಮಾಡಬೇಡ. ಯಾಕಂದ್ರೆ ಅದು ನಿಂದ ಅಲ್ಲೇ ಅಲ್ಲದು. ನಿಂದ ಅಲ್ಲಂದಾಗ ಅದನ್ನ ಆಸೆ ಮಾಡೋ ಅಧಿಕಾರ ನಿನಗೆ ಎಲ್ಲಿ ಬರ್ತದ? ಆದ್ರೆ ನಮಗೆ ಇನ್ನೂ ತನಕ ಸಾಧ್ಯ ಇಲ್ಲ. ನಮ್ದು ಏನದಲ್ಲ ಅದ್ರಾಗ ತೃಪ್ತಿ ಪಡ್ಕೋಬೇಕು ಅನ್ನುವಂಥದ್ದು ನಮಗೆ ಇನ್ನೂ ತನಕ ಆ ವಿಚಾರೇ ಬಂದಿಲ್ಲ. ಸುಮ್ಮನೆ ಒಂದು ರೀತಿ ಅಭಾವ ವೈರಾಗ್ಯ ಅಂತ, ವೈರಾಗ್ಯದೊಳಗೆ ಒಂದು ವೈರಾಗ್ಯ ಬರ್ತಂತ, ಅಭಾವ ವೈರಾಗ್ಯ. ಇಲ್ಲ ಅಂದ ಕೂಡಲೇ ಸಮಾಧಾನ ಮಾಡಿಕೊಂಡೆ ಹೊರತಾಗಿ ಬರ್ತದಂದ್ರೆ ಏನು ನಾವೇನು ಬಿಡುವುದಿಲ್ಲ. ಯಾಕಂದ್ರೆ ನಾವು ಇನ್ನೂ ತನಕ ನಮ್ಮ ಮನಸ್ಸಿಗೆ ಹೇಳಿಕ್ಕೆ ಹೋಗಿಲ್ಲ. ಹೌದಪ್ಪ, ಮನವೇ ನಕೋರೆ ಮನ ದ್ರವ್ಯತೆ ಪೂಡಿಲಾಂಚೆ, ಮತ್ತೊಬ್ಬರ ದ್ರವ್ಯದ ಆಸೆಯನ್ನು ನೀ ಮಾಡಲಿಕ್ಕೆ ಹೋಗಬೇಡ ಅಂತ. ಅತಿ ಸ್ವಾರ್ಥ ಬುದ್ಧಿ ನರೇ ಪಾಪ ಸಾಂಚಿ. ನಿನ್ನಂತಲ್ಲಿರುವಂತಹ ಅತಿ ಸ್ವಾರ್ಥ, ಸ್ವಾರ್ಥ ಅನ್ನೋದೇ ಮೊದಲ ಕೆಟ್ಟಿದ್ದದು. ಸ್ವಾರ್ಥ ಅಂದ್ರೇನು? ಎಲ್ಲನೂ ನನಗೆ ಬೇಕು ಅನ್ನುವಂಥದ್ದು ಸ್ವಾರ್ಥ. ಅತಿ ಸ್ವಾರ್ಥ ನನಗೇ ಬೇಕು ಅಂತನ್ನುವಂಥದ್ದು ಏನದಲ್ಲ, ಇದು ಇಷ್ಟು ಒಂದು ಅನಾಹುತದ. ಅದರಿಂದ ನಾವು ಪಾಪವನ್ನು ನಾವೇ ನಮ್ಮ ಪಾಪದ ಒಂದು ಗಂಟನ್ನು ದೊಡ್ಡದು ಮಾಡ್ಕೊಳಿಕತ್ತೀವಿ. ಸ್ವಾರ್ಥ ಅನ್ನುವಂಥದ್ದು ಇಷ್ಟೊಂದು ಸಂಕುಚಿತ ಒಂದು ವ್ಯವಸ್ಥೆ ಅದ. ಅದು ಮನುಷ್ಯ ಯಾವ ಸ್ವಾರ್ಥ ಇರ್ತಾನ ಅವನ ಸ್ವಾರ್ಥ ಅಂದ್ರೇನು, ಮನಸ್ಸು ಎಕ್ದಮ್ ಸಂಕುಚಿತ, ಪ್ರತಿಯೊಂದು ತನಗೇ ಬೇಕು, ಮತ್ತೊಬ್ಬರಿಗೆ ಆಗೇಬಾರ್ದು ಅನ್ನುವಂಥದ್ದು ಏನದಲ್ಲ. ಈ ಸ್ವಾರ್ಥ ಬುದ್ಧಿಯಿಂದ ನಿನ್ನಂತಲೇ ಪಾಪ ಏನಪ್ಪ ಅಂದ್ರೆ ಪಾಪದ ಗಂಟು ನೀ ಹೆಚ್ಚು ಮಾಡಿಕೊಳಿಕತ್ತೀಪ. ಮತ್ತಿನ ಪಾಪದ ಗಂಟೆ ಹೆಚ್ಚಾತಂದ್ರೆ ಪಾಪದ ಕರ್ಮದ ಭೋಗಂತರು ಭೋಗಿಸಲಿಕ್ಕೆ ಬೇಕು. ಘಡೆ ಭೋಗಣೆ ಪಾಪತೆ ಕರ್ಮ ಕೋಟೆ ಅಂತ. ಆ ಒಂದು ಪಾಪದ ಕರ್ಮದಿಂದ ಆ ಪಾಪದ ಕರ್ಮದ ಫಲವನ್ನು ನೀ ಭೋಗಿಸ್ಬೇಕಾಗ್ತದ. ಆ ಮಾಡಿದ ಪಾಪದ ಪ್ರಕಾರ ನಿನ್ನ ಮನಸ್ಸಿನಾಗ ಏನು ಇಚ್ಛೆ ಇರ್ತದೆ ಅದು ಜೀವನದಾಗ ಆಗುದಿಲ್ಲ. ಅವಾಗ ದುಃಖ ಆಗ್ತದೆ ನಿನಗೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಏನು? ನಾವು ಮತ್ತೊಬ್ಬರ ಪರದ್ರವ್ಯ ಮತ್ತು ಸ್ವಾರ್ಥ ಇವೆರಡನ್ನ ಸಾಧಕರಾದವ್ರು ಬಿಡ್ಲಿಕ್ಕೇ ಬೇಕು ಅಂತಾರೆ ಸಮರ್ಥರು. ಎಲ್ಲಿ ತನಕ ನಮ್ಮಂತಲ್ಲಿ ಪರದ್ರವ್ಯದ ಆಸೆ ಇದಲ್ಲ ಅಲ್ಲಿ ತನಕ ನಮ್ಮ ಮನಸ್ಸ ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅರ್ಥ ಅನ್ನುವಂಥದ್ದು ಅನರ್ಥನೆ ಮಾಡ್ತಾರಂತಾರ. ನಾವು ರೊಕ್ಕ 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 ಅಂತ ಕೆಲವೊಬ್ರು ಹಿಂಗ ದುಡ್ಡಿನ ಸಂಬಂಧ ಇಷ್ಟು ಹಪಾಪಿ ಇದ್ದಾರಲ್ಲ, ಆ ದುಡ್ಡಿನ ಸಂಬಂಧ ದುಡ್ಡ ತಾಯಿ ಮಕ್ಕಳನ್ನ ಸಹಿತ ಕೆಡಿಸ್ತಂತ. ಏನ್ರಿ ಇವತ್ತಿನ ದಿವಸ ಆ ದುಡ್ಡ ಮತ್ತು ಕಾಮ ಇವೆರಡೂ ಕೂಡಿಸಿ ತಂದೆ ತಾಯಿಗಳು ಯಾಕೆ ವೃದ್ಧಾಶ್ರಮದಾಗ ಇರುವಂತ ಪರಿಸ್ಥಿತಿ ಬಂದದಂದ್ರೆ ಆ ಒಂದು ಸ್ವಾರ್ಥಕ್ಕಾಗಿ. ಕೂಡಿ ಬಾಳ್ಬೇಕನ್ನುವಂತ ಒಂದು ವಿಶಾಲ ಭಾವ ನಮ್ಮಲ್ಲಿ ಯಾಕೆ ಹೋಗಿಬಿಟ್ಟದಂದ್ರೆ ಆ ಸ್ವಾರ್ಥ ಸಂಬಂಧಿ. ಮತ್ತಿನ್ನ ಆ ಪಾಪ ಬುದ್ಧಿಯಿಂದ ಗಳಿಸಿದ ಧನ ಏನದಲ್ಲ ಅದು ನಮ್ಮನ್ನು ಪಾಪ ಕಾರ್ಯಕ್ಕೇ ಏಳಿಸ್ತದೆ. ನಾವು ಮತ್ತೊಬ್ಬರ ಧನ ನಮಗೆ ಬೇಕು ಅಂತೇಳಿ ನಾವು ನಮ್ಮದನ್ನು ಬಿಟ್ಟು ಮತ್ತೊಂದನ್ನು ಅಪೇಕ್ಷೆ ಮಾಡ್ಲಿಕ್ಕತ್ತೇವು ಅಂದ್ರೆ ಆ ಧನ ಸುಮ್ಮನೆ ಹೋಗುದಿಲ್ಲ ಅಂತಾರೆ. ಅದು ಬಂದ
ಗುರ್ಲಿಂಗ ಜಂಗಮ್ ಮಹಾರಾಜರು ನಮ್ಮ ಸಂಪ್ರದಾಯದಾಗ ಸದ್ಗುರು ಸಮರ್ಥ ಗುರ್ಲಿಂಗ ಜಂಗಮ್ ಮಹಾರಾಜರು ಒಂದು ನೀತಿಯ ಒಂದು ನೆಲೆಗಟ್ಟಿನ ಮೇಲೆ ಹೆಂಗೆ ಬದುಕಬೇಕು ಸಾಧಕರು ಅನ್ನುವಂಥದ್ದು ಒಂದು ಸಣ್ಣ ಗ್ರಂಥ ಬರೆದಾರೆ ಅವರು. ಅದ್ರಾಗ ಅವ್ರು ಅಂತಾರ, ನೀ ಮತ್ತೊಬ್ಬರಿಂದ ದುಡ್ಡು ಅಪೇಕ್ಷೆ ಮಾಡಿದೆ ಅಂದ್ರೆ ಆ ಮತ್ತೊಬ್ಬರಿಂದ ಬರುವಂತ ದುಡ್ಡ ಬರುವ ಹೊತ್ನಾಗ ಅವರಂತಲ್ಲಿರುವಂತ ಎಲ್ಲಾ ದೋಷ ಗುಣಗಳನ್ನು ತಗೊಂಡು ಬರ್ತಂತ. ಈಗ ಯಾರ ದುಡ್ಡನ್ನು ನಾವು ತಗೋತೇವಲ್ಲ ಕೈಲಿ, ಆ ದುಡ್ಡಿನ ಜೋಡಿ ಅವರ ದೋಷ ಗುಣಗಳು ಬರ್ತಾವ. ಅದಕ್ಕೆ ಪ್ರಾಮಾಣಿಕವಾಗಿ ಗಳಿಸಿ ಆ ಬಂದದ್ರಾಗ ಸುಖದಿಂದ ತೃಪ್ತಿಯಿಂದ ಇರುವಂತ ಒಂದು ವ್ಯವಸ್ಥೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಪರಮಾರ್ಥದೊಳಗೆ ನೀವು ಮುಂದಿನ ಮೆಟ್ಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಬಂದದ್ರಾಗ ತೃಪ್ತಿಯಾಗಿರ್ಬೇಕು. ಎಷ್ಟದಲ್ಲ, ನಾವು ಹಿಂದಿನ ಜನ್ಮದಳು ಮುಂದಿನ ಸುದ್ದಿ ಎರಿಯದೆ ಮನಬಂದಂತೆ ನೀಚ ಕೃತ್ಯಗಳ ಮಾಡಿ ಇಂದೆನಗೆ ಸುಖವಿಲ್ಲವೆಂದು ಕುಂದಿಟ್ಟು ದೇವಗೆ ಬೈಯುವರೆ ಮೂರ್ಖ ಅಂತಂತಾರ ಗುರುಲಿಂಗ ಜಂಗಮ್ ಮಹಾರಾಜರು. ನಾವು ಏನು ಮಾಡೇವು ಆ ಪ್ರಕಾರ ನಮಗಿರ್ತದ. ಅದಕ್ಕೆ ನಾವು ಹೆಂಗಿರ್ಬೇಕಂದ್ರೆ ನಿಸ್ವಾರ್ಥಿ ಆಗಿರ್ಬೇಕು. ಸಾಧಕರು ಹೆಂಗಿರ್ಬೇಕು? ನಿಸ್ವಾರ್ಥಿ ಆಗಿರ್ಬೇಕು. ಆಮೇಲೆ ತ್ಯಾಗಿ ಆಗಿರ್ಬೇಕು, ಸ್ವಾರ್ಥ ಬಿಟ್ಟಿರ್ಬೇಕು. ಆದ್ರೆ ಏನದ ನಿಸ್ವಾರ್ಥಿಗೆ ಬಹಳ ಮಹತ್ವದ ಸಮಾಜದೊಳಗೆ. ಇವತ್ತಿನ ದಿವಸ ಒಬ್ರು ಯಾರೇ ಮಹಾತ್ಮರಿದ್ರೆ ಅವ್ರು ಏನು ಮುಟ್ಟುದಿಲ್ರಿ, ಏನು ಬ್ಯಾಡ ಅಂತಾರಂದ್ರೆ ಅವ್ರಿಗೆ ಭಯಂಕರ ದೊಡ್ಡ ಕಿಮ್ಮತ್ತದ. ಆದ್ರೆ ಸಂತರು ಸಜ್ಜನರು ಅಂತಾರ, ಹೌದಪ್ಪ ನೀವು ಪ್ರಪಂಚ ಮಾಡ್ಲಿಕ್ಕತ್ತೀರಿ, ಆಮೇಲೆ ನಿಮ್ದೊಂದು ಶರೀರದ ಅಂದಾಗ ಅದಕ್ಕೆ ಏನೋ ಮೂಲಭೂತ ಅದರ ಬೇಕೇ ಬೇಕಲ್ಲ, ಉಡ್ಲಿಕ್ಕೆ ಬೇಕು, ಉಣ್ಲಿಕ್ಕೆ ಬೇಕು, ತಿನ್ಲಿಕ್ಕೆ ಬೇಕು, ಮತ್ತು ಅದನ್ನು ನೀವು ಮಾಡ್ಬೋದು. ಅದಕ್ಕೆ ಸ್ವಾರ್ಥ ಅಂತ ಅಲ್ಲಿಕ್ಕೆ ಹೆಂಗೆ ಬರ್ತದ ಅಂತಾರ. ಸಾಕ್ರೆಟಿಸರು ಊರೂರಿಗೆ ಹೋಗಿ ಪ್ರವಚನ ಮಾಡ್ತಿದ್ರಂತ್ರಿ. ಸಾಕ್ರೆಟಿಸರು ಪ್ರವಚನ ಮಾಡೋ ಹೊತ್ತಾಗ ಅವ್ರೇನು ಮಾಡ್ತಿದ್ರು, ತಮ್ಮ ಒಂದು ಪ್ರವಚನ ವೇದಿಕೆ ಮುಂದೆ ಒಂದು 4-5 ಚೀಲಗಳು ಇಟ್ಟಿರ್ತಿದ್ರಂತೆ. 4-5 ಚೀಲ. ಅದ್ರಾಗ ಅಂದ್ರೆ ಏನು, ಯಾರು ಪ್ರವಚನ ಕೇಳಲಿಕ್ಕೆ ಬಂದವರು, ಯಾರು ಜೋಳ, ಗೋಧಿ, ಅಕ್ಕಿ ತಾವೇನು ಕಾತರ್ತಿದ್ರಲ್ಲ ಅದ್ರಾಗ ಅವ್ರು ಹಾಕ್ತಿದ್ರು. ಹೇಳುದರೆ ವೈರಾಗ್ಯದ ನಿರೂಪಣಾ ಅಂತರೂ ಅಗದಿ ದೊಡ್ಡ ತತ್ವಜ್ಞಾನಿಗಳವರು ಹೇಳ್ತಿದ್ರು. ಒಬ್ಬರು ನಮ್ಮಂಥವ್ರು ಇರ್ತಾರಲ್ರಿ, ಅವ್ರ ತಲೆಯಾಗ ಅವ್ರು ಹೇಳೋದ್ರ ಬಗ್ಗೆ ಲಕ್ಷ್ಯ ಇದ್ದಿದ್ದಿಲ್ಲ. ಇವ್ರು ಎಲ್ಲನೂ ಇಷ್ಟು ದೊಡ್ಡ ದೊಡ್ಡ ಮಾತು ಹೇಳ್ತಾರ, ಇದ್ರ ಮೇಲೆ ಯಾಕೆ ಆಸೆ ಇವರಿಗೆ ಅಂತ ಅವನ ತಲೆಯಾಗ. ಅಂದ್ರೆ ಕೆಲವೊಬ್ರು ಹೆಂಗೆ ಮಾಡ್ತಿರ್ತಾರಂದ್ರೆ ನಮ್ಮನ್ನು ಬರೀ ಪರೀಕ್ಷೆ ಮಾಡೋದ್ರಾಗೆ ಅವ್ರ ಜೀವನ ಹೋಗಿಬಿಡ್ತದೆ. ಹೇಳೋದರೆ ಇಷ್ಟು ಭಯಂಕರ ಇದು ಮಾಡಿ ಹೇಳ್ತಾರೆ, ಮತ್ತು ಇದ್ರ ಮೇಲೆ ಯಾಕೆ ಈ ಚೀಲ ಯಾಕೆ ಇಟ್ಟಾರ ಅಂದ್ರೆ ಇದ್ರ ಮೇಲೆ ಆಸೆ ಅದಲ್ಲ ಇವರಿಗೆ, ಹೇಳೋದೊಂದು ಮಾಡೋದೊಂದು. ಹಿಂಗೆ ಮತ್ತು ಮಂದಿ ಮುಂದೆ ಹೇಳ್ಕೊತಾಡ್ಯಾಡು ತಾವು ಶಾಣ್ಯಾರ ಅಂತೇಳಿ. ಹಿಂಗೆ ಆ ಮನುಷ್ಯಾಗ ಹೆಂಗೆ ಆಗ್ತಿತ್ತಂದ್ರೆ, ಸಾಕ್ರೆಟಿಸ್ ಅವ್ರು ಹೇಳುವಂಥ ತತ್ವದ ಕಡೆ ಲಕ್ಷ್ಯ ಇರ್ತಿದ್ದಿಲ್ಲ, ಈ ಚೀಲದ ಕಡೆನೇ ಲಕ್ಷ್ಯ. ಯಾರು ಏನು ಹಾಕ್ತಾರ, ಎಷ್ಟು ಬಂತು ಇವತ್ತ, ಬರೀ ಕೆಲವೊಬ್ಬರಿಗೆ ಹಿಂಗೆ ಇರ್ತದೆ. ಅಂದ್ಕೊಳ್ಳೆ ಕಡೆಗೆ ಸಮಾಧಾನ ಆಗಲಿಲ್ಲ. ಯಾಕಂದ್ರೆ ಒಬ್ಬೊಬ್ರಿಗೆ ಹೆಂಗಿರ್ತಂದ್ರೆ, ಯಾರಿಗೇ ಆಗಲಿ ತಮಗೆ ಬಂದ ಸಂಶಯ ನಿವಾರಣೆ ಆಗಲಿಲ್ಲ ಅಂದ್ರೆ ಸಮಾಧಾನ ಆಗುವುದಿಲ್ಲ. ಅವಾಗ ಸಾಕ್ರೆಟಿಸರ್ನ ಒಂದು ಕೊಲೆಯಾಗಿ ಇಳಿಸಿದ್ರು. ಅಲ್ಲೇ ಆ ಮನುಷ್ಯ ಹೋದಂಥವು ಎಲ್ಲ ಪ್ರವಚನ ಅದು ಮುಗಿದ ಮೇಲೆ ಅವ್ರು ವಿಶ್ರಾಂತಿ ತಗೋತ್ನ್ಯಾಗ ಹೋದ. ಅವ್ನು ನಿದ್ದಿನೇ ಹತ್ತಲ್ತಾತದು, ಯಾಕಂದ್ರೆ ಇದೊಂದು ದೊಡ್ಡದು ಕಂಡು ಹಿಡ್ದನಂತ ಅವಾಗದು. ಹೋಗಿ ನಮಸ್ಕಾರ ಮಾಡಿದ. ಬಾರಪ್ಪ ಅಂತಂದ್ರು. ಯಾಕಪ್ಪ ಈಗ ಬಂದು? ಇಲ್ರಿ, ಏನ್ರಿ ನಿಮ್ಮ ಪ್ರವಚನ, ಏನು ಅಗಾಧವಾದಂಥ ಒಂದು ತತ್ವ ವಿಚಾರಗಳನ್ನ ಹೇಳ್ತೀರಿ, ನಮ್ಗೆ ಭಾಳ ಸಂತೋಷ ಆಗ್ಯದ. ಖರೆ ಒಂದು ಸಂಶಯ ಬಂದ. ಏನಪ್ಪ, ಏನು ಬಂತ್ರಿ ನನಗೆ ಸಂಶಯ? ಹೌದ್ರಿ, ಇಷ್ಟೆಲ್ಲನೂ ಬ್ಯಾಡ ಅಂತೇಳಿ ವೈರಾಗ್ಯದ ಮಾತಾಡ್ತೀರಿ, ವಿರಕ್ತಿ ಬಗ್ಗೆ ಹೇಳ್ತೀರಿ, ನಿಸ್ವಾರ್ಥ ಇರ್ಬೇಕು ಮನುಷ್ಯ ಅಂತ ಹೇಳ್ತೀರಿ. ಖರೆ ಈ ಚೀಲಗಳು ಯಾಕೆ ಇಟ್ಟಿರ್ತೀರಿ ನೀವು? ಮತ್ತು ಅವತ್ರ ಆ ಧಾನ್ಯದ ಮೇಲೆ ನಿಮಗೆ ಆಸೆ ಅದ ನಂಗೆ ಆತಲ್ರಿ ಗುರುಗಳ ಅಂತಂದ್ರು. ಅಂದ್ಕೂಡಲೇ ಅವ್ರು ಅಂದ್ರಂತ, ನೋಡಪ್ಪ, ನಾನು ನನ್ನ ಉದ್ಯೋಗ ಅಥವಾ ನನ್ನ ಪ್ರವೃತ್ತಿ ಏನು, ಜಗತ್ತಿಗೆ ಭಗವಂತ ನೀಡಿದಂಥ ತತ್ವ ವಿಚಾರಗಳನ್ನ ತಿಳಿಸ್ಕೊತ ಹೋಗವ. ಈ ಊರಾಗ ಒಂದು 8 ದಿವಸ ಇರ್ತೀನಿ, ಇಲ್ಲ ಅದಕ್ಕೂಡಲೇ ಇಲ್ಲಿದ್ದ ಇದು ಅದಕ್ಕೂಡಲೇ ಮತ್ತೊಂದು ಊರಿಗೆ ಹೋಗ್ತೀನಿ, ಮತ್ತೆ ಹೇಳ್ತೀನಿ. ಇದು ನನ್ನ ಕೆಲಸದ. ನಾನು ಅಕಸ್ಮಾತ್ ಅವನು ಆ ಧಾನ್ಯಗಳ ತಗೊಳ್ಳಾರ್ದ, ಊಟ ಮಾಡಲಾರ್ದ ನಿಮ್ಮೂರಾಗ ಎಷ್ಟು ದಿವಸ ಪ್ರವಚನ ಹೇಳಲಿಕ್ಕೆ ಸಾಧ್ಯದ ನಾನು ಅಂತ. ಒಬ್ಬ ಮನುಷ್ಯ ಏನೂ ತಿನ್ನಲಾರ್ದ ಎಷ್ಟು ದಿವಸ ಹೇಳಲಿಕ್ಕೆ ಸಾಧ್ಯದ? 1 ದಿವಸ, 2 ದಿವಸ, 3 ದಿವಸ, 4 ದಿವಸ, 5 ದಿವಸ. ಅದರ ನಂತರ ನನಗೆ ಹೆಂಗೆ ಹೇಳಲಿಕ್ಕೆ ಆಗ್ತದೆ? ನಾ ಇಲ್ಲಿ ಹೇಳಬೇಕಾದ್ರೆ ಈ ಶರೀರಕ್ಕೆ ಅನ್ನರೇ ಬೇಕೋ ಬೇಡೋ? ಅದಕ್ಕೆ ಶರೀರಕ್ಕೆ ಏನು ಬೇಕಲ್ಲ ಅಷ್ಟು ಅಪೇಕ್ಷೆ ಮಾಡೋದು ಸ್ವಾರ್ಥ ಅಲ್ಲ ಅಂತ.
ನಮಗೀಗ ಒಂದು ಶರೀರಕ್ಕೆ ಏನು ಬೇಕು, ಉಡುವಷ್ಟು ಬಟ್ಟಿ ಗಿಟ್ಟಿ ಇವೆಲ್ಲ ಏನದಲ್ಲ, ಏನು ಇಷ್ಟೇ ಬೇಕು, ಇದಕ್ಕಿಂತ ಹೆಚ್ಚಿಗೆ ಇದು ಮಾಡಬಾರ್ದು. ಈಗ ಹೆಂಗದ ಅಂದ್ರೆ ಒಂದು 4 ಜೋಡ್ ಶರೀರ ಪ್ಯಾಂಟ ಶರ್ಟ್ ಅಥವಾ ಅರಿಬಿದ್ರೆ ಸಾಕು, 40 ಜೋಡ್ ಬೇಕಂದ್ರೆ ಆಮೇಲೆ ಒಂದು 10-15 ಸೀರೆ ಇದ್ರೆ ಸಾಕು. ಇವತ್ತಿನ ದಿವಸ ಒಬ್ಬರು ಮನ್ಯಾಗ ನಾವು ಹೋದೆವು ಅಂದ್ರೆ 100-150 ಸೀರೆ ಹೋಗಿ ಮತ್ತು ಅವ್ರು ಇಲ್ಲೇ ಅಂತಾರೆ. ಮತ್ತೆ ನಮ್ಮ ಅಂತಲ್ಲಿ ಇಲ್ಲೇ ಇಲ್ರಿ, ಏನು ನಿಮ್ಮನ್ನು ಕಟ್ಕೊಂಡು ಏನು ನಮಗೇನಿದು ಆಗಲಿಲ್ಲ ಅಂಥೇಳಿ ಅಂದ್ರೆ ಅಪೇಕ್ಷೆ ಮಾಡಿಸು. ಎಷ್ಟಿರ್ಬೇಕಂದ್ರೆ ಎಷ್ಟು ಬೇಕು ಅಷ್ಟಿರ್ಬೇಕು. ತೃಪ್ತಿಯಿಂದ ಬದುಕುವ ಕಲೆ ಏನದಲ್ಲ ಸಾಧಕರಿಗೆ ಮೊದಲು ಗೊತ್ತಾಗಬೇಕಂತ. ಇವತ್ತಿನ ದಿವಸ ಪ್ರಪಂಚದಾಗ ಯಾಕೆ ಎಲ್ಲರೂ ಅಸಮಾಧಾನಿಗಳಾಗ್ಯಾರಂದ್ರೆ ಅವ್ರಿಗೇನು ತಿನ್ನಲಿಕ್ಕೆ ಉಡ್ಲಿಕ್ಕೆ ಕಡಿಮೆ ಇಲ್ಲ, ಮತ್ತೊಬ್ಬರಿಗೇನು ಹೆಚ್ಚದಲ್ಲ ಅದನ್ನು ನೋಡಿ ಇವ್ರು ಅಸಮಾಧಾನಿಗಳಾಗ್ಯಾರ. ಮತ್ತೊಬ್ರು ಒಂದು ಕಾರ್ ತಗೊಂಡ್ರಂದ್ರೆ ನಮ್ಗಿಂತ ಚಲೋ ಕಾರ್ ತಗೊಂಡ್ರಂದ್ರೆ ಈ ಕಾರದ ಮೇಲೆ ಮನಸ್ಸೇ ಹೋಗ್ಬಿಡ್ತದೆ ನಮಗೆ. ಮತ್ತೆ ಇದನ್ನು ಮಾರೋದು, ಮತ್ತೆ ಸಾಲ ತೆಗೆದು ಮತ್ತಿನ್ನ ಒಂದು ಹೆಚ್ಚಿನ ತಗೋಬೇಕಂತ ಹೊರತಾಗಿ ಅಂದ್ರೆ ಅದಕ್ಕೆ ಅವ್ರಂತಾರೆ ನೀವು ನಿಸ್ವಾರ್ಥಿ ಆಗಿರಿಪ್ಪ. ಹಂಗಾರೆ ನಿಸ್ವಾರ್ಥಿ ಅಂತಂದ್ರೆ ಯಾರಿಗೆ ಅನ್ಬೇಕು? ಆ ಸ್ವಾರ್ಥ ಅಂದ್ರೆ ಎಷ್ಟು ಮರ್ಯಾದೆ ಎಷ್ಟದಂದ್ರೆ ಉಡ್ಲಿಕ್ಕೆ ಬಡ್ಲಿಕ್ಕೆ ಮಾಡಲಿಕ್ಕೆ ತಿನ್ನಲಿಕ್ಕೆ ಎಷ್ಟದಲ್ಲ ಇಷ್ಟಿದ್ರೆ ಅದು ಸ್ವಾರ್ಥ ಅಲ್ಲ ಅಂತಾರೆ. ಅದು ವಾಸ್ತವಿಕವಾಗಿ ಬೇಕಾಗಿದ್ದಂದ್ರೆ ಅಷ್ಟೇ. ಯಾರೇ ಇವತ್ತು ಮಹಾತ್ಮರಾಗಿ ಹೋಗ್ಯಾರಂದ್ರೆ ಅವ್ರು ಯಾರೂ ಉಪವಾಸ ಇದ್ದಿಲ್ಲ, ಎಲ್ಲರೂ ಊಟ ಮಾಡ್ಯಾರ, ಮೈ ತುಂಬ ಅರಿವೆ ಹಾಕ್ಕೊಂಡಾರ. ಅಷ್ಟಂತರೂ ಅದು ಸ್ವಾರ್ಥದೊಳಗೆ ಬರೋದಿಲ್ಲ. ಸ್ವ ಅರ್ಥವನ್ನು ಸಾಧಿಸ್ಲಿಕ್ಕೆ ಸ್ವಾರ್ಥ ಬೇಕೇ ಆಗ್ತಂತ. ಸ್ವ ಅರ್ಥ ಅಂದ್ರೆ ಏನು? ಪರಮಾರ್ಥ, ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಅದು ನಮ್ಮ ಸ್ವ ಅರ್ಥ. ಆ ಪರಮಾರ್ಥ, ಆ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ನಾವು ಬದುಕಬೇಕಾದ್ರೆ ಅದನ್ನು ಉಡಬೇಕಾಗ್ಯದ. ಅಷ್ಟೇನ್ರ ಅಪೇಕ್ಷೆ ಮಾಡ್ತಿದ್ದೇವಂದ್ರೆ ಅದು ಸ್ವಾರ್ಥ ಅಂತೇಳಿ ಅಲ್ಲಿಗೆ ಬರೋದಿಲ್ಲ, ಅದು ನಿಸ್ವಾರ್ಥದೊಳಗೆ ಬರ್ತದೆ. ಅದಕ್ಕೆ ಭರ್ತೃಹರಿ ಅನ್ನೋರು, ಭರ್ತೃಹರಿ ಅಂತೇಳಿ ಒಬ್ಬರು ಮಹಾತ್ಮರಾಗಿ ಹೋಗ್ಯಾರ. ಭರ್ತೃಹರಿ ಅಂತೇಳಿ ಅವ್ರಂತಾರ, ಮತ್ತೊಬ್ಬರ ಸುಖ ಸಂಬಂಧ ಯಾರು ತಮ್ಮ ಸ್ವಾರ್ಥ ತ್ಯಾಗ ಮಾಡ್ತಾರಲ್ಲ ಅವ್ರು ನಿಜವಾಗಿಯೂ ಶ್ರೇಷ್ಠರು ಅಂತ. ಮತ್ತೊಬ್ಬರ ಸುಖ ಸಂಬಂಧ, ಈಗ ಮತ್ತೊಬ್ಬರ ಸುಖ ಸಂಬಂಧ ತಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಿದವ್ರು ಯಾರಂದ್ರೆ ಈಗ ಆಗಿ ಹೋದಂಥ ಮಹಾತ್ಮರೇ ಖರೆ, ಉಳುಕಿದವ್ರು ಯಾರೂ ಮಾಡಿಲ್ಲ. ಈಗ ಆಗಿ ಹೋದಂಥ ಮಹಾತ್ಮರು ತಾವು ಬ್ರಹ್ಮಾನಂದದ ಅನುಭೂತಿಯನ್ನು ಉಂಡ್ರು ಖರೆ, ಆ ಉಂಡದ್ದನ್ನು ಇತರರಿಗೂ ಉಣಿಸ್ಬೇಕಂತೇಳಿ ತಮ್ಮ ಪ್ರಪಂಚ ತ್ಯಾಗ ಮಾಡಿ ತಾವು ಏನನ್ನೂ ಅಪೇಕ್ಷೆ ಮಾಡಲಾರ್ದ ನಮ್ಮ ಮನೆ ತನಕ ಬಂದು ನಮಗೆ ಈ ಮಾರ್ಗವನ್ನು ತೋರಿಸಿದಲ್ಲ ಅವರು ಮಾತ್ರ ನಿಸ್ವಾರ್ಥಿಗಳು ಅಂತ. ಭರ್ತೃಹರಿ ಪ್ರಕಾರ ನಮ್ಮ ಮಹಾರಾಜರು ನೋಡ್ರಿ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಅವರು 1919 ಅವರು ಲಗ್ನ ಆಯಿತು. ಲಗ್ನ ಆದಮೇಲೆ 1940 ತನಕ ಅವರು ಪ್ರಪಂಚ ಗೃಹಸ್ಥಾಶ್ರಮದೊಳಗೆ ಇದ್ದರು. ಆ 1919ರಿಂದ 1940 ತನಕ ಅಂದ್ರೆ 21 ವರ್ಷ ಗೃಹಸ್ಥಾಶ್ರಮದಾಗಿದ್ರು, ಸಂಸಾರಿಕರೇ ಇದ್ರು ಖರೆ. ಅದೇ ಸಮಯದೊಳಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಅದೇ ಸಮಯದೊಳಗೆ ಹೋಗಿ ಹೊಲಗಳಿದ್ದು ಅವರು, ಯಾಕಂದ್ರೆ 7 ಕುಲಕರ್ಣಿಯರಿದ್ರು ಅವರು. ಹೊಲಗಳಿದ್ದು ಹೆಂಡತಿಗೆ ಹೇಳೋರು, ನಾವು ಹೊಲದ ಕಡೆ ಹೋಗಿ ಕೆಲಸ ಏನು ಮಾಡ್ಯಾರ ನೋಡ್ಕೊಂಡು ಹೋಗ್ತಂತ ಹೋಗೋರು ತಮ್ಮ ಗೆಳೆಯರ ಕರ್ಕೊಂಡು ಹೋಗಿ ಅಲ್ಲಿ ರಾಮನಟ್ಟಿ ಅಂತಂತ ಒಂದು ಊರದ್ರಿ. ಆ ರಾಮನಟ್ಟಿ ಒಳಗೆ ಅವರು ಎಲ್ಲ ಭೂಮಿ ಅದು ಇದ್ದು, ಹಂಗಾರೆ ಮನೆಯವ್ರು ಹೋಗ್ತಾರೆ, ಅವ್ರನ್ನ ಹೊಲ ನೋಡ್ಲಿಕ್ಕೆ ಅದು ಹೋಗ್ತಾರೆ, ಅಲ್ಲಿದು ವ್ಯವಸ್ಥಾ ವಿಚಾರ ಏನೇನು ಬೇಕು ಅದು ನೋಡ್ಲಿಕ್ಕೆ ಹೋಗ್ತಾರೆ ಅಂತ ಅವ್ರ ಹೆಣ್ಮಕ್ಳು ಇಂದಿರಾಬಾಯಿ ಅವ್ರು ಇದು ಮಾಡ್ತಿದ್ರು. ಇವ್ರೇನು ಮಾಡ್ತಿದ್ರು, ಅಲ್ಲಿ ಹೋಗಿ ಹೊಲ ನೋಡ್ಲಿಕ್ಕೆ ಹೋಗ್ತಿದ್ದಿಲ್ಲ ಅವರು. ಅಲ್ಲಿ ಒಂದು ರಟ್ಟುಗೊಳ್ಳಿ ಒಂದು ಇದ್ರಾಗ ಕೆಟ್ಟ ಕಂಟಿ ಒಳಗೆ ಒಂದು ಜಾಗ ಮಾಡ್ಕೊಂಡು ಅಲ್ಲಿ ಸಾಧನ ಮಾಡ್ಲಿಕ್ಕೆ ಹೋಗ್ತಿದ್ರು. ಅಲ್ಲಿ ಹೋಗಿ ಕೂತು ಸಾಧನ ಮಾಡೋದು. ಅಲ್ಲಿ ಹೋಗಿ ಕೂತು ಸಾಧನ ಮಾಡಿ ಅವ ಪರಪ್ಪ ನಾವು ಅವ್ರ ಗೆಳೆಯ ಇದ್ದ, ಅವ ಅಂತಿದ್ದ, ನನಗಿಲ್ಲಿ ಕೂಡುದಾಗುವುದಿಲ್ಲಪ್ಪ ರಂಗಣ್ಣ, ನೀ ಕೂಡ್ತಿದ್ರು ಕೂಡು, ನಾ ಹೊರಗೆ ಕಾಯ್ಕೋತ ಕೂಡ್ತಂತ ಅಂತಿದ್ದ. ಅಲ್ಲಿ ಹೋಗಿ 4, 5, 7, 6, 7 ತಾಸ ಆ ಕಂಟಿ ಒಳಗೆ ಹೋಗಿ ಸಾಧನ ಮಾಡ್ತಿದ್ರು ಅವರು. ಒಂದು ಪ್ರಸಂಗ ಹೇಳ್ಬೇಕಂದ್ರೆ ಅವ್ರು ಎಲ್ಲಿ ನಾಮಸ್ಮರಣೆ ಮಾಡ್ತಿದ್ರು ಅಲ್ಲೊಂದು ಹುತ್ತಿತ್ತು, ಹಾವಿನ ಹುತ್ತ. ಇವ್ರು ಸಾಧನಕ್ಕೆ ಕೂತಾಗ ಇವ್ ಪರಪ್ಪ ಏನು ಮಾಡವ, ಊರಂದು ಒಂದು ತಂಬಿಗೆ ಹಾಲು ತಂದು ನಮ್ಮ ರಂಗಣ್ಣಕ್ಕೆ ಕುಡೀಲಿ ಅಂಥೇಳಿ ಇಟ್ಟು ಹೋಗವ. ಒಂದು ದಿವಸ ಬಂದು ನೋಡಿದ್ರಾಗೆ ಒಂದು ದೊಡ್ಡ ಸರ್ಪ ಬಂದು ಇವ್ರ ತೊಡೆ ಮೇಲೆ ಹಿಂಗೆ ಮಲ್ಕೊಂಡು ಅದು ಹಾಲು ಕುಡಿಲಿಕ್ಕತ್ತಿತ್ತು.
ಆ ತೊಡೆ ಮೇಲೆ ಮಲ್ಕೊಂಡು ಹಾಲು ಕುಡ್ಲಿಕ್ಕತ್ತದ ನೋಡಿದ ಕೂಡಲೇ ಅವ್ನು ಚಿಟ್ಟನ ಚೀರಿಬಿಟ್ಟ. ಚೀರಿದ ಕೂಡಲೇ ಏರಂಗಣ ಅಂತ ಅನ್ನೋದಕ್ಕೆ ಅದು ಹಾವು ಹೋತು. ಮಹಾರಾಜರ ಕಣ್ಣು ತೆಗೆದ್ರು, ಯಾಕೆ ಹೋಗಪ್ಪ ಎಂಥ ಸರ್ಪ ಮಹಾಸರ್ಪದ ಅದು ಹೋತಲ್ಲಿ ಇದ್ರಾಗ ಹೂತ್ನ್ಯಾಗ ಅಂತ ಕೂಡಲೇ ಅವ್ರಂದ್ರು, ಹಂಗಾರ ಹೋಗು ಊರಾಗ ಹೋಗು, ಒಂದು 4 ಮಂದಿನ ಕರ್ಕೊಂಡು ಗಿದ್ಲಿ ತೊಗೊಂಡು ಬಾ, ಅದನ್ನು ಹಡ್ಕೊಂಡು ಹುತ್ತ ಹಾಡೋದು. ಆ ಹುತ್ತ ಹಾಡು ಅಂದ ಕೂಡಲೇ ಯಾರು ಹಾಡ್ತಾರೆ? ಕಣ್ಣಿಲ್ಲೇ ನೋಡಿದ್ದವ, ಹುತ್ನ್ಯಾಗ ಹೋಗಿದ್ದು ನೋಡಿದ್ದ, ಹುತ್ತು ಹೆಂಗೆ ಹಾಡ್ತಾರೆ ಅಂದ ಕೂಡಲೇ ಅವ ನಮಗಂತರೂ ಆಗೋದಿಲ್ಲ ಅಂತ ಎಲ್ಲರೂ ಹಿಂಸರಿದ್ರು. ತಾಯಿ ಅಂತೇಳಿ ತಾವೇ ತಗೊಂಡು ನಮ್ಮ ಮಹಾರಾಜರು ಆ ಹುತ್ತು ಹಡ್ಡಿದ್ರಂತ. ಆ ಹುತ್ತು ಹಡ್ಡಿದಾಗ ಆ ಹುತ್ನ್ಯಾಗ ಒಂದು ಈಶ್ವರಲಿಂಗ ಉದ್ಭವ ಆಗಿತ್ತು. ಆ ಹುತ್ನ್ಯಾಗ ಒಂದು ಈಶ್ವರಲಿಂಗ ಈಶ್ವರಲಿಂಗ ಅದ. ಈಗ ಅದ ಅದು ಲಿಂಗಯ್ಯನ ಗುಡಿ ಅಂತೇಳಿ ಅದಕ್ಕೆಲ್ಲ ಮತ್ತೆ ಈಗೆಲ್ಲ ನಮ್ಮೆಲ್ಲ ಉಳ್ಕಿದ ಮಂಡಳಿ ಕೂಡಿಸಿ ನಾವು ಅದನ್ನ ಚಲೋ ಗುಡಿ ಕಟ್ಟೆವು. ಆವಾಗ ಅದನ್ನ ತೆಗೆದು ಅದಕ್ಕೊಂದು 4 ಕಲ್ಲು ಏರಿಸಿ ಆ ಲಿಂಗಯ್ಯನ ಪೂಜೆ ಮಾಡ್ಕೊತ ಪೂಜೆ ಮಾಡ್ಕೊತ ಹೋಗ್ರಪ್ಪ, ಇದು 13ನೇ ಜ್ಯೋತಿರ್ಲಿಂಗ ಅಂತ ನಮ್ಮ ಮಹಾರಾಜರು ಹೇಳಿದ್ರು. ಅದಕ್ಕೆ ಇದು ನೀವು ಮಾಡ್ಕೊತ ಹೋಗ್ರಿ ಅಂತೇಳಿ ಇನ್ನು ಜನರಿಗೆ ಗೊತ್ತಾತ್ಲ ಇಲ್ಲಿ ಸಾಧನ ಮಾಡೋದು ಬೇಡ ಅಂತೇಳಿ ಹೋಗಿ ಇಂಗಳೇಶ್ವರ ಗುಡ್ಡದಾಗ ಅಕ್ಕ ಮಹಾದೇವಿ ಗವಿ ಅಂತದ್ರಿ, ಆ ಗವಿ ಒಳಗೆ ಕೂತ್ಕೊಂಡು ಸಾಧನ ಮಾಡಿದ್ರು. ಹಿಂಗೆ ಅಲ್ಲೆಲ್ಲಿ ಸಾಧನ ಯಾವಾಗ ಮಾಡಿದ್ರು ಅಂದ್ರೆ ಪ್ರಪಂಚದೊಳಗೆ ಇದ್ದಾಗೆ ಮಾಡಿದ್ರು. ಇದು ಬಹಳ ಮಹತ್ವದ. ಅವರು ಎಲ್ಲರಿಗತ್ತೆ ಪ್ರಪಂಚ ಮಾಡ್ಕೋತ ಬೇಕಾದ 700 ಕುಲಕರ್ಣಿಕೆ ಇತ್ತು ಅವ್ರಿಗೆ. ಆದ್ರೆ ಅದ್ರ ಕಡೆ ಲಕ್ಷ್ಯ ಕೊಡ್ಲಿಲ್ಲ ಅವರು. ಯಾಕಂದ್ರೆ ನಿಸ್ವಾರ್ಥ, ನಾನು ಬಂದದ್ದು ಕಾರ್ಯ ಏನಪ್ಪ, ಜಗತ್ ಕಲ್ಯಾಣದ ಕಾರ್ಯ ಮಾಡೋದು ನನಗದ. ಹಂಗ ಮತ್ತೊಬ್ಬರ ಒಂದು ಸುಖಕ್ಕಾಗಿ, ಮತ್ತೊಬ್ಬರ ಒಂದು ಪರಮಾನಂದದ ಪ್ರಾಪ್ತಿಗಾಗಿ ತಮ್ಮನ್ನು ತಾವು ಯಾರು ಸಂಪೂರ್ಣ ತೊಡಗಿಸ್ಕೋತಾರಲ್ಲ ಅವರು ನಿಜವಾಗಿಯೂ ನಿಸ್ವಾರ್ಥಿಗಳು. ಹಂಗೆ ಅದು ಮುಂದೆ ಅದು ಈಗ ಲಿಂಗಯ್ಯನ ಗುಡಿ ಅದರಿ. ಈಗಾದರೂ ಆ ಸರ್ಪ ಕೆಲವೊಬ್ಬರಿಗೆ ಕಾಣಿಸ್ತದ ಏನ್ರಿ. ಹಂಗೆ 1919ರಿಂದ 1940 ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಬಿಟ್ಟಿದ್ರು. ಅವರು ಪರ್ಸನಲ್ ಡೈರಿ ನಾವು ನೋಡಿದೇವಂದ್ರೆ ಅದ್ರಾಗ ಯಾವ್ಯಾವ ಟೈಮ್ದಾಗ ಪ್ರಚೀತಿಗಳಾಗ್ಯಾವ ಅವ್ನು ಬರ್ದಾರ ಅವರು. ಆ ಬರ್ದದ್ದು ನೋಡಿದಾಗ 1940 ಇಸ್ವಿ ಅಂದರೆ 20 ವರ್ಷನ್ಯಾಗ ಪ್ರಪಂಚದಾಗ ಇದ್ಕೊಂಡೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು ಸಮರ್ಥ. ಮತ್ತು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋದೇ ಮನುಷ್ಯನ ಗುರಿಯಾಗಿತ್ತಂದ್ರೆ ಅಷ್ಟಕ್ಕೆ ಸುಮ್ ಕೂಡಬೇಕಾಗಿತ್ತು ಅವರು. ನಮ್ಮ ಜೀವನದ ಗುರಿ ಏನು? ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೋದು ನಮ್ಮ ಜೀವನದ ಗುರಿ. ಮತ್ತು ಸಾಕ್ಷಾತ್ಕಾರ ಆದಮೇಲೆ ಮತ್ತೊಂದು ಏನು ಉಳಿತದ? ಅಲ್ಲಿ ಏನು ಮುಂದೆ ಉಳಿದಿಲ್ಲ. ಆದ್ರೆ ಅವರ ಅಂತಃಕರಣೆ ಅಂತಿತ್ತು, ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ. ಜಗತ್ತಿನ ಜನರು ಸುಖವನ್ನು ಅನುಭವಿಸಬೇಕು ಅನ್ನುವಂಥ ಒಂದು ಮಹಾನ್ ಒಂದು ಏನಪ್ಪ ಕಳಕಳಿ ಏನು ಮಾಡ್ತಂದ್ರೆ ಅವ್ರನ್ನ ಉಟ್ಟು ಬಟ್ಟೆ ಮೇಲೆ ಮನಿ ಬಿಡುವಂಗೆ ಮಾಡ್ತಾರೆ. ಉಟ್ಟು ಬಟ್ಟೆ ಮೇಲೆ ವಿಚಾರ ಮಾಡಿದ್ರೆ ಅವ್ರಿಗೆ ಮಕ್ಕಳಾಗಿದ್ದಿಲ್ಲ. ಅವಾಗ ಏನು ಮಾಡಿದ್ರು ಅವರು, ನನ್ನ ಗುರುವಿನ ಒಂದು ಕೀರ್ತಿ, ಇಂಥ ಒಂದು ಪರಮಾನಂದವನ್ನ ನೀಡಿದಂಥ ನನ್ನ ಸದ್ಗುರು ಸಮರ್ಥ ರಾಮಚಂದ್ರ ಮಹಾರಾಜರು ಆ ಗುರುವಿನ ಕೀರ್ತಿಯನ್ನು ಅವ್ರದ್ದೇ ಬಿಟ್ಟಿದ್ರು. ಅವರ ಕೀರ್ತಿ ಈ ಭೂಮಿ ಮೇಲೆ ಅಖಂಡ ಉಳಿಬೇಕು ಅನ್ನುವಂಥ ಒಂದು ಕಳಕಳಿಯಿಂದ ಅವ್ರೇನು ಮಾಡಿದ್ರು, ಗುರುಭಕ್ತಿಯನ್ನ ಇದು ಮಾಡೋ ಸಂಬಂಧ ಉಟ್ಟು ಬಟ್ಟೆ ಮೇಲೆ ಮನಿ ಬಿಡಬೇಕಾಗ್ತದೆ. ಬಿಟ್ರು ಅವರು. ಯಾರಿಗೆ ಹೆಂಡತಿಗೂ ಹೇಳಿದ್ದಿಲ್ಲ. ಅವ್ರ ಏನು ಮಾಡಿದ್ರು, ಒಬ್ಬರು ದತ್ತಕ್ಕನ್ನು ತಗೊಂಡ, ಒಬ್ಬ ಮಗನ ದತ್ತಕ್ಕೆ ತಗೊಂಡ ಹೆಂಡತಿಗೆ ಎಲ್ಲ ಒಂದು ಸಂಸಾರದ ವ್ಯವಸ್ಥೆ ಮಾಡಿ ನೀವು ಇನ್ನು ಚಂದಾಗೆ ಮಾಡ್ಕೊಂಡು ಹೋಗ್ರಿ, ನನ್ನ ಗುರುವಿನ ಭಕ್ತಿ ಸಂಬಂಧ ನಾ ಮನೆ ಬಿಟ್ಟು ಬಿಡಾವಿದ್ದೀನಿ ಅಂತೇಳಿ ಅಂದಿದ್ರಂತ. ಒಂದು ದಿವಸ ಅವ್ರು ನಿಶ್ಚಯ ಮಾಡ್ಕೊಂಡು ಬರಬೇಕಾದ್ರೆ ಮನೆಯಿಂದ ಏನೂ ತಂದಿದ್ದಿಲ್ಲ. ಅವ್ರು ಹಾಕ್ಕೊಂಡು ಅರಿಬಿ ಕೊಳ್ಳಾಗ ಇದು ಹಸಿಬಿ ಅಂತಿರ್ತಿತ್ತು, ಅದ್ರಾಗ ಒಂದು ದಾಸಬೋಧ ಇಷ್ಟಿಟ್ಕೊಂಡು ಅಸ್ಥಿ, ರಾಮಚಂದ್ರ ಮಹಾರಾಜರ ಅಸ್ಥಿ ಇಷ್ಟು ತಗೊಂಡು ಮನಿ ಬಿಟ್ಟು ಬಂದರು ಅಂದಾಗ ವಿಚಾರ ಮಾಡ್ರಿ, ಎಂಥ ಒಂದು ನಿಸ್ವಾರ್ಥ ಜೀವನ ಇರಬೇಕು. ಮುಂದೆ ಎಲ್ಲಿ ಹೋಗಬೇಕು, ಎಲ್ಲಿರಬೇಕು, ಅವತ್ತು ಮಲ್ಕೊಳ್ಳಿಕ್ಕೆ ಎಲ್ಲಿದೆ, ಎಲ್ಲಿ ಮಲ್ಕೋಬೇಕು, ಎಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿದರೆ ಮತ್ತೊಂದು ಧೋತ್ರ ಇಲ್ಲ, ಮತ್ತೊಂದು ಅರಿವಿಲ್ಲ, ಹಾಸ್ಕೊಳ್ಳಿಕ್ಕೇನು ಇಲ್ಲ. ಆದರೂ ಸಹಿತ ಗುರುವಿನ ಕೀರ್ತಿಯನ್ನು ಬೆಳೆಸ್ಬೇಕಂತೇಳಿ ಅವರು ಈ ನಮ್ಮನ್ನೆಲ್ಲ ಉದ್ಧಾರ ಮಾಡೋ ಸಂಬಂಧ ಬಂದಿರಲ್ಲ. ಇಂಥವ್ರಿಗೆ ನಿಸ್ವಾರ್ಥಿಗಳು, ಇಂಥವ್ರಿಗೆ ನಿಸ್ವಾರ್ಥ, ಇವರಿಗೆ ನಿಜವಾಗಿಯೂ ಮಹಾತ್ಮರು ಅಂತಂತಾರೆ. ಹಂಗೆ ಆಗಿ ಹೋದಂಥ ಜ್ಞಾನಿಗಳನ್ನು ನಾವು ನೋಡಿದೇವೆ ಅಂದ್ರೆ, ಇವತ್ತು ತುಕಾರಾಮ್ ಮಹಾರಾಜರನ್ನೇ ನೋಡ್ರಿ, ಏಕನಾಥ್ ಮಹಾರಾಜರನ್ನೇ ನೋಡ್ರಿ, ಆಮೇಲೆ ಆಗಿ ಹೋದಂಥ ಎಲ್ಲ ಶರಣು ಸತ್ಪುರುಷರನ್ನು ನೋಡಿದೀವಿ ಅಂತಂದ್ರೆ ಅವ್ರು ತಮಗಾಗಿ ಬದುಕಲಿಲ್ಲ,
ಜಗತ್ತಿನ ಒಂದು ಜನರು ಸುಖ ಆ ಸುಖ ಉಣ್ಲಿ ಅಂತ ಬಂದ್ರವರು. ಈ ಪ್ರಾಪಂಚಿಕ ಸುಖ ಅಲ್ಲ. ನಾವೇನು ಮಾಡ್ತೇವೆ, ಹೋಗಿ ಸದ್ಗುರುಗಳನ್ನು ಮಾಡ್ಕೋದು, ಹೋಗಿ ನಮ್ಮ ಪ್ರಪಂಚಕ್ಕೆ ಏನು ಬೇಕು ಅದನ್ನೇ ಮಾತು ಕೇಳ್ತಿರ್ತೇವೆ ನಾವು. ಹೋಗಿ ಬ್ರಹ್ಮಚೈತನ್ಯ ಮಹಾರಾಜರು ಅಂತಿದ್ರಂತ ಬ್ರಹ್ಮಾನಂದರಿಗೆ, ಏನು ಬ್ರಹ್ಮಾನಂದ, ನಮ್ಮ ಕಡೆ ಬರುವೆಲ್ಲ ಮಂದಿ ಹಿಂಗಾಜಿರ್ಗಿ ಗಿರಾಕಿಗಳೇ ಅಂತ. ಅಂದ್ರೆ ಇವರು ಮತ್ತೆ ಇದನ್ನೇ ಕೇಳಿಕತ್ತಾರ, ಇದನ್ನು ಕೊಡ್ಲಿಕ್ಕೆ ಅದನ್ನು ಉಗುಳಿ ಬಂದ ನಾನು ಇದನ್ನೇ ಕೇಳಿಕತ್ತಾರ ಅಂತಿದ್ರಂತ. ಹಂಗ ಪ್ರಪಂಚಿಕ ಅಜ್ಞಾನ. ನಾವು ಸಾಧಕರಿದ್ದೇವಂದ್ರೆ ಸರ್ವಸ ನಿಸ್ವಾರ್ಥಿಗಳಾಗಿ ಬದುಕಬೇಕು. ಮತ್ತೊಬ್ಬರ ಧನವನ್ನು ಎಂದೂ ಅಪೇಕ್ಷೆ ಮಾಡಬಾರದು ಅನ್ನುವಂಥ ಮಾತ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೋರಿಪ್ಪ ಅಂತೇಳಿ ಸಮರ್ಥರಂತ. ಅದಕ್ಕೇನಾದ್ರು ಅವರು ನಕೋರೇ ಮನ ದ್ರವ್ಯ ತೇ ಪೂಡಿಲಾಂಚೆ, ಅತಿ ಸ್ವಾರ್ಥ ಬುದ್ಧಿ ನರೇ ಪಾಪ ಸಾಂಚೆ. ನೀ ಅತಿ ಸ್ವಾರ್ಥ ಅಂತ ಅಂದ್ರೆ ಸ್ವಾರ್ಥದೊಂದು ಪರಿಧಿ ಎಲ್ಲಿ ತನಕ ಅದಂದ್ರೆ ನಿನಗೆ ಎಷ್ಟು ಬೇಕಷ್ಟಿರೋದು ಸ್ವಾರ್ಥ ಅಲ್ಲ, ಅದಕ್ಕಿಂತ ಹೆಚ್ಚು ಅಪೇಕ್ಷೆ ಮಾಡಿದೆ ಅಂದ್ರೆ ಅದು ಸ್ವಾರ್ಥ. ನಾವು ನಮಗೇನು ಭಗವಂತ ಕೊಟ್ಟಲ್ಲ, ನಮ್ಮ ಮಹಾರಾಜರು ಅಂತಿದ್ರಿ, ನಮ್ಮ ಮಹಾರಾಜರು ಹೇಳ್ತಿದ್ರು ನಮಗೆ, ನಿಮ್ಗಿಂತ ಕೆಳಗಿನವ್ರು ನೋಡಿ ಬಾಳೆ ಮಾಡ್ರಿಪ್ಪ ಅಂತಿದ್ರು. ನಿಮ್ಗಿಂತ ಕೆಳಗಿನವ್ರು ನೋಡಿ ನೀವು ಬಾಳೆ ಮಾಡಿದ್ರಿ ಅಂದ್ರೆ ನಿಮಗೆ ಬೇಕು ಅಂತ ಅನಿಸೋದಲ್ಲ. ವಿಚಾರ ಮಾಡ್ರಿ ನೀವು, ನಮಗೊಂದು ಸೈಕಲ್ ತಗೊಂಡು ಅಡ್ಡಾಡ್ತೀವಿ ಅಂತ ತಿಳ್ಕೊರಿ. ನೀವು ನಡ್ಕೋತ ಅಡ್ಡಾಡೋರ್ಕಿಂತ ಚಲೋ ಅಲ್ಲ ನಾವು ಭಗವಂತ ನಮಗೆ ಅವ್ರು ನಡ್ಕೋತ ಅಡ್ಡಾಡ್ತಾರೆ, ನಮಗೊಂದು ಸೈಕಲರೇ ಕೊಡ್ಸ್ಯಾರಲ್ಪ ಅಂತೇಳಿ ಹಿಂಗೆ ತೃಪ್ತಿ ಪಟ್ಕೋಬೇಕು. ಹೌದಪ್ಪ, ನಾವೊಂದು ಸಣ್ಣ ಮನೆ ಕಟ್ಕೊಂಡಿದ್ದೆವು, ಒಬ್ರು ಮನಿನೇ ಇರ್ಲಾರ್ದ ಇದ್ದಾರಲ್ಲ, ಅವ್ರಕ್ಕಿಂತ ಎಷ್ಟು ಸದ್ಗುರುನಾಥ್ ನಮ್ಮ ಮೇಲೆ ಕೃಪಾ ಮಾಡ್ಯಾನ ಅಂತೇಳಿ ಯಾಕೆ ಸಮಾಧಾನ ಪಟ್ಕೋಬಾರ್ದು? ಇಲ್ಲ, ಒಂದು ಮನೆ ಕಟ್ಟಿದ್ರೆ ಆಮೇಲೆ ಕೆಲವೊಬ್ಬರಿಗಂತರೂ ಒಂದೊಂದು ಊರಾಗ 8-10 ಪ್ಲಾಟ್ಗಳು ತೊಗೊಂಡು ಕೂತಾರೆ. ಊರಿಗೊಂದು ಮನೆ ಕಟ್ಟಂತ ಹಿರಿಯರು ಹೇಳಿದ್ರಿ. ಊರಿಗೆ ಹಿರಿಯರು, ಹಿಂದಿನ ಹಿರಿಯರು ಊರಿಗೊಂದು ಮನೆ ಮಾಡಪ್ಪ ಅಂತ ಅಂದಿದ್ರು. ಅವರು ಊರಿಗೊಂದು ಮನೆ ಮಾಡೋದ್ಕೊಳ್ಳಿ ಊರಿಗೊಂದು ಮನೆ ಕಟ್ಟಿಬಿಟ್ಟೇವ್ ನಾವು. ಅವ್ರು ಹಂಗಂದಿದ್ದಿಲ್ಲ, ನೀ ಎಲ್ಲೇ ಹೋದ್ರು ಸಹಿತ ಊರಾಗ ಒಬ್ಬರೇ ನಿನ್ನ ಪ್ರೇಮ್ ಮಾಡಂತ ಅವ್ರನ್ನ ಒಬ್ಬನರೇ ಗಳಿಸು ಅಂತ ಅವ್ರು ಹೇಳಿದ್ರು. ಅವರು ನೀ ಯಾವುದೇ ಊರಿಗೆ ಹೋದ್ರೆ ಅಲ್ಲೇ ನಿನ್ನ ತಮ್ಮನಿ ಕರ್ಕೊಂಡು ಹೋಗಿ ನಿನ್ನ ವ್ಯವಸ್ಥೆ ಮಾಡುವಷ್ಟು ಪ್ರೇಮರೇ ಒಬ್ಬರನ್ನೇ ಗಳಿಸು ಅಂತೇಳಿ ಊರಿಗೊಂದು ಮನಿ ಮಾಡಪ್ಪ ಅಂದ್ರೆ ಇವ್ರು ಹಂಗೆ ಮನಿ ಮೇಲೆ ಮನಿ ಕಟ್ಕೋತಾರೆ ಹೊಂಟಿ ಬಿಟ್ಟಾರ. ಅಂದ್ರೆ ಸ್ವಾರ್ಥ ಅನ್ನುವಂಥದ್ದು ಎಷ್ಟದ ಅಂದ್ರೆ ಎಷ್ಟಿದ್ರೂ ಸಹಿತ ಸಾಕಾಗಿಲ್ಲ, ಎಷ್ಟಿದ್ರೂ ಸಾಕಾಗಿಲ್ಲ. ಈ ಸ್ವಾರ್ಥ ಅನ್ನುವಂಥದ್ದು ತಂದೆ ಮಕ್ಕಳನ್ನ, ತಾಯಿ ಮಕ್ಕಳನ್ನ ಅಗಲಿಸಿಬಿಟ್ಟದ, ಗಂಡ ಹೆಂಡತಿನ ಅಗಲಿಸಿಬಿಟ್ಟದ. ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಕೇವಲ ತಮಗಾಗಿ ಬದುಕಲಿಕ್ಕತ್ತಾರ ಹೊರತಾಗಿ ಮತ್ತೊಬ್ಬರಿಗಾಗಿ ಬದುಕುವಂಥ ವಿಚಾರ ಇಲ್ಲ. ಏನು ಬೇಕು ಬೇಕು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತೇಳಿ ಆ ಒಂದು ಇದನ್ನೇ ಹೋಗಿಲ್ಲ. ಏಕನಾಥಿ ಭಾಗವತದೊಳಗ್ರಿ, ಏಕನಾಥಿ ಭಾಗವತ ಅಂದ್ರೆ ಭಾಗವತ 11ನೇ ಸ್ಕಂದ ಏಕನಾಥ್ ಮಹಾರಾಜರು ಅದ್ರದ್ದು ಇದು ಬರ್ದಾರ, ಅದ್ರ ವಿವರಣ. ಅದ್ರಾಗ ಒಂದು ಶ್ಲೋಕ ಬರ್ತದ್ರಿ, ಅದ್ರಾಗ ಒಂದು ಶ್ಲೋಕ ಬರ್ತದೆ. ಯಾವದ್ ಬ್ರೀಯತೆ ಜಠರಂ, ಲಕ್ಷ್ಯ ಕೊಟ್ಟು ಕೇಳ್ರಿ, ಯಾವದ್ ಬ್ರೀಯತೆ ಜಠರಂ ತಾವತ್ ಸ್ವಯಂ ಹಿ ದೇಹಿನಾಂ ಅಧಿಕಂ ಯೋ ವಿಮನ್ನೆ ಸಸ್ತೇನಿ ದಂಡ ಮಹರ್ತಿ ಅಂತೇಳಿ ಆ ಶ್ಲೋಕ. ಆ ಶ್ಲೋಕದ ಅರ್ಥ ಏನದ ಅಂದ್ರೆ, ನಿನ್ನ ಜಠರ ತುಂಬುವವರೆಗೆ ತುಂಬುವಷ್ಟು ಅನ್ನ ಮಾತ್ರ ನಿನ್ನದು. ಏನ್ರಿ, ನಿನ್ನ ಜಠರ ತುಂಬುವವರೆಗೆ ಬೇಕಾಗುವ ಅನ್ನ ಮಾತ್ರ ನಿನ್ನದು. ಆಮೇಲೆ ನಿನ್ನ ಮೈ ಮುಚ್ಚಲು ಬೇಕಾಗುವಂತಹ ಬಟ್ಟೆ ಮಾತ್ರ ನಿನ್ನದು. ನಿನ್ನ ಹೊಟ್ಟೆ ತುಂಬುವಷ್ಟು ಕುಡಿಯುವಷ್ಟು ನೀರ ಎಷ್ಟು ಏನದಲ್ಲ ಅಷ್ಟು ಮಾತ್ರ ನಿನ್ನದು. ನೀ ಎಷ್ಟು ಮಲ್ಕೋತಿಲ್ಲ ಮಲ್ಕೊಳಿಕ್ ಬೇಕಾಗಷ್ಟು ಜಾಗ ಮಾತ್ರ ನಿನ್ನದು. ಇದಕ್ಕಿಂತ ಹೆಚ್ಚಿಂದ ಏನಾದರೂ ನೀನು ಬಯಸಿದ್ದೇ ಆದ್ರೆ ನೀನು ಅಲ್ಲಿ ಯಮದಂಡನೆಗೆ ಗುರಿ ಆಗ್ತಿ ಅಂತ, ದಂಡನೆಗೆ ಅರ್ಹನಾಗ್ತಿಪ್ಪ ನೀ ಅಂತಾರ. ಮತ್ತು ಹಂಗಾರ ನಮ್ಮ ಗತಿ ಏನು ನಾವು ಕಾಯಂ ಅಲ್ಲೇ ಆ ದಂಡನ ಭೋಗಿಸೋದ ಅಂದ್ರೆ ಅವ್ರು ಹೇಳೋದೇನು, ಇಷ್ಟು ಸಾಕು, ಹೊಟ್ಟೆ ತುಂಬಲಿಕ್ಕತ್ತದಲ್ಲ, ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಬೇಕು ಅಷ್ಟು ಕೊಟ್ಟ ಅನ್ನಂದ್ರೆ ನೀ ತೃಪ್ತಿಯಿಂದ ಇರು. ಕುಡಿಲಿಕ್ಕೆ ನಿನಗೆ ಹೊಟ್ಟೆ ತುಂಬಷ್ಟು ಕುಡಿಲಿಕ್ಕೆ ನೀರು ನಿನಗೆ ಸಿಗಲಿಕ್ಕತ್ತಂದ್ರೆ ತೃಪ್ತಿಯಿಂದ ಇರು. ಮೈ ಮುಚ್ಚುವಷ್ಟು ಬಟ್ಟೆ ಹಾಕೊಳಿಕತ್ತಿಲ್ಲ. ಎಷ್ಟೋ ಮಂದಿ ಬಟ್ಟೆಯಿಂದ ಹಾದ್ಯಾಗ ಮಲ್ಕೊಳಿಕತ್ತಾರ, ಊಟಕ್ಕೆ ದಿಕ್ಕಿರ್ಲಾರ್ದ ನೀವು ಒಗದದ್ದಂತ ತಿನ್ಲಿಕ್ಕತ್ತಾರ.
ಮತ್ತು ಅಂಥವ್ರು ನೋಡಿದೆ ಅಂದ್ರೆ ನಿನ್ನ ಮೇಲೆ ಭಗವಂತರ ಕೃಪಾ ಎಷ್ಟಾಗ್ಯದ ವಿಚಾರ ಮಾಡು, ಎಷ್ಟು ಕೃಪಾ ನಿನ್ನ ಮೇಲೆ ಅದ. ಮತ್ತು ಇಷ್ಟಿದ್ದು ಸಹಿತ ನಾವು ಮತ್ತೆ ಅಸಮಾಧಾನಿಗಳೇ ಆಗಿರ್ತೇವೆ ಅಂದ್ರೆ ಅದಕ್ಕೆ ಅವರಂದರು, ಈ ಶ್ಲೋಕದಾಗ ಅವರಂದರು, ನಕೋರೇ ಮನ ದ್ರವ್ಯ ತೇ ಪೂರಿ ಲಾಂಛೆ, ಅತಿ ಸ್ವಾರ್ಥ ಬುದ್ಧಿ ನರೇ ಪಾಪಸ. ಸ್ವಾರ್ಥ ಇರ್ಲಿಕ್ಕರೆ ಅತಿ ಸ್ವಾರ್ಥ ಬೇಡ, ಸ್ವಾರ್ಥ ಇರಲಿ ಬೇಕು ಅಂತಿರಲಿ. ಮತ್ತೀಗ ನಾವು ಒಂದು ಪ್ರಪಂಚ ಮಾಡ್ಕೊಂಡೇವು ಅಂದ್ರೆ ಮಕ್ಕಳು ಅವ್ರ ವಿದ್ಯಾಭ್ಯಾಸಕ್ಕೆ ಅವು ಏನು ಬೇಕು ಅನ್ನುವಂಥದ್ದು ಅಷ್ಟು ನಾವು ಅದನ್ನ ಇಡ್ಲಿಕ್ಕೆ ಬೇಕಾಗ್ತದೆ. ಅದೇನು ಹಂಗೆ ಇಡ್ಲಿಲ್ಲ ಅಂದ್ರೆ ಮತ್ತೆ ಅದು ಪ್ರಪಂಚ ಸರಿಯಾಗಿ ಮಾಡ್ಕೊಂಡ್ರೆ ಮಾತ್ರ ಪರಮಾರ್ಥ ಸಾಧಿಸ್ತದೆ ಅಂತಾರವ್ರು. ಪ್ರಪಂಚ ಕರಾವ ನೇಮಕ ಪಹಾವ ಪರಮಾರ್ಥ ವಿವೇಕ, ಜೇಣೆ ಕರಿತಾ ಉಭಯ ಲೋಕ ಸಂತುಷ್ಟ ಹೋತಿ. ಸಮರ್ಥನಂತರ ಪ್ರಪಂಚ ನೇಮದಿಂದ ಮಾಡ್ಲಿಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನಿನಗಿರ್ಲಿ, ಪರಮಾರ್ಥವನ್ನು ವಿವೇಕದಿಂದ ನೋಡು, ಅದಕ್ಕಿಂತ ಹೆಚ್ಚಿಂದ ಬಯಸಬೇಡ. ನಾವು ಅತಿ ಸ್ವಾರ್ಥ ನಮ್ಮಂತೇಳಿ ಬಂದದ್ದಕ್ಕೆ ಅನಾಹುತಗಳು ನಮಗೆ ಆಗ್ಲಿಕ್ಕತ್ತಾವ. ಮತ್ತು ಅತಿ ಸ್ವಾರ್ಥ ಮತ್ತು ಅದರಿಂದ ಪಾಪ ಸಂಚಯ ಆಗ್ತದೆ. ಪಾಪ ಸಂಚಯ ಆದ ಕೂಡಲೇ ಪಾಪದ ಕರ್ಮದ ಭೋಗವನ್ನು ಭೋಗಿಸ್ಬೇಕಾಗ್ತದೆ. ಆ ಭೋಗಿಸ್ದಾಗ ಎಲ್ಲರೂ ಎಷ್ಟು ಇದ್ದಾರೆ, ನಮಗೆ ಯಾಕೆ ಆಗವಲ್ತು, ಅವರೆಲ್ಲ ಎಷ್ಟು ಚಲೋ ಆಯ್ತು, ನಮ್ಮ ಜೀವನದಾಗ ಯಾಕೆ ಆಗೋದಿಲ್ಲ ಅಂದ್ರೆ ನೀವು ಮಾಡಿದ ಪಾಪದ ಪ್ರಭಾವದ ಅಂತಾರೆ. ಅದಕ್ಕೆ ಅತಿ ಸ್ವಾರ್ಥ ಬುದ್ಧಿ ಎಷ್ಟೊಂದು ಅನಾಹುತ ಮಾಡ್ತದ ಅಂತನ್ನುವಂಥದ್ದಕ್ಕೆ ಒಂದು ದೃಷ್ಟಾಂತ ಹೇಳ್ತಾರವರು. ಆ ದೃಷ್ಟಾಂತ ಹೆಂಗದ ಅಂದ್ರೆ ಅತಿ ಸ್ವಾರ್ಥ ಅದು ಹೆಂಗಂದ್ರೆ ಅದರಿಂದ ಪಾಪದ ಒಂದು ವಿಚಾರಗಳು ಹೆಚ್ಚಾಗಿ ಬಿಡ್ತಾವ. ಇಬ್ಬರು ಅಣ್ಣ ತಮ್ಮ ಇರ್ತಾರೆ. ಇಬ್ಬರು ಅಣ್ಣ ತಮ್ಮ, ತಾಯಿ ತಂದಿರುವುದಿಲ್ಲ. ತಾಯಿ ಇಬ್ಬರು ಮಕ್ಕಳನ್ನ ರಾಮ ಲಕ್ಷ್ಮಣರ ಗತೆ ಬೆಳೆಸಿರ್ತಾಳೆ. ಅತ್ಯಂತ ಪ್ರೀತಿಯಿಂದ ಇಬ್ಬರು ಅಣ್ಣ ತಮ್ಮಗಳು ಇರ್ತಾರವರು. ಒಂದಿಷ್ಟು ಹೊಲ ಇರ್ತದೆ. ಆ ಹೊಲ ಏನು ಇದು ಅಂತ ಉಳಿವಿ ಮಾಡ್ಕೊತ ಇರ್ತಿರ್ತಾರೆ. ಒಂದು ದಿವಸ ನೇಗಿಲಿ ಹೊಡೆಯೊತ್ನ್ಯಾಗ ತಮ್ಮ ನೇಗಿಲಿ ಹೊಡಿತಿರ್ತಾನೆ. ಹೊಡೆಯೊತ್ನ್ಯಾಗ ಏನಾಗ್ತದೆ, ಒಂದು ಬಂಗಾರದ ತಪ್ಪೆಲಿ ಸಿಗ್ತದೆ. ಭೂಮಿಯೊಳಗೆ ಇದು ಸಿಗ್ತಲ್ಲ ನೋಡ್ರಿ, ಭೂಮಿಯೊಳಗೆ ಏನು ಸಿಗ್ತಲ್ಲ, ಆ ತಪ್ಪೆಲಿ ಸಿಕ್ಕ ಕೂಡಲೇ ಯಾವಾಗೂ ಅಣ್ಣ ತಮ್ಮರ ಅಂದ್ರೆ ರಾಮ ಲಕ್ಷ್ಮಣರ ಗತಿ ಇರ್ತಾರೆ. ತಮ್ಮ ಅಂತಾನ ಇದನ್ನ ಒಯ್ದು ಅಣ್ಣಗೆ ಕೊಡ್ನು ಅಂಥೇಳಿ ಅದನ್ನ ತೊಗೊಂಡು ಬಂದು ಅಣ್ಣ ಹಿಂಗೆ ಮತ್ತೆ ಇದು ಹೊಲ್ದಾಗ ಸಿಕ್ಕದ ಅಂತೇಳಿ ಕೊಟ್ಟು ಕೂಡಲೇ ಅಣ್ಣನಂತಲ್ಲಿ ದುಷ್ಟ ಬುದ್ಧಿ ಬಂದುಬಿಡ್ತದೆ. ಅವಂತಾನ ಈ ತಪ್ಪೆಯಲ್ಲಿ ಏನದಲ್ಲ, ಇದು ನನಗೊಬ್ಬನಿಗೆ ಆಗಬೇಕು, ಇದ್ರಾಗ ಇವನು ಇಬ್ರಿಗೂ ನಾವು ಹಂಚ್ಕೊಂಡೆ ಅಂದ್ರೆ ಸ್ವಲ್ಪ ಬರ್ತದೆ ಅಂತೇಳಿ ಅಂದ್ರೆ ಸ್ವಾರ್ಥ, ಅತಿ ಸ್ವಾರ್ಥ ಅಂದ್ರೆ ಇಷ್ಟು ಕೆಟ್ಟ ಮಾಡಿಬಿಡ್ತದಲ್ಲ. ಹಿಂಗೆ ಮಾಡಿ ಅದನ್ನ ಕೊಟ್ಟು ಹಿಂಗೆ ಹೊಳ್ಳಿ ಹೊಂಟಿರ್ತಾನೆ. ಅವನು ಏನು ಗುದ್ಲಿ ತೊಗೊಂಡು ನಟ್ಟು ಕಡಿತಿರ್ತಲ್ಲ ಅಣ್ಣ, ಅದೇ ಗುದ್ಲಿಲ್ಲ ತಮ್ಮಗೆ ತಮ್ಮನ ಕೊಂದು ಬಿಡ್ತಾನೆ. ಅಷ್ಟೊಂದಕ್ಕೆ ಇವರಿಬ್ಬರು ಮಕ್ಕಳಿಗೆ ಬುತ್ತಿ ತಗೊಂಡು ಅವು ಬರ್ತಿರ್ತಾಳ. ಅವು ಬರೋದಕ್ಕೆ ತಮ್ಮನ ಹೊಡೆದ ಅದನ್ನ ಹಿಂಗೆ ಕಣಕಿ ಸಂಧ್ಯಾಗಿ ಇಟ್ಟಿರ್ತಾನ. ಅವು ಬರ್ತಾಳ, ಎಲ್ಲಿ ಹೋಗ್ಯಾನ ತಮ್ಮ ಅಂತಂದ ಕೂಡಲೇ ಇಲ್ಲೇ ಹುಯಿರು ಅನ್ಕೋತ ಹಿಂಗೆ ನೋಡ್ಕೋತ ಹೋಗೋದ್ರಾಗೆ ಆ ರಕ್ತ ಹರಿದು ಬರ್ತಿರ್ತದೆ. ನೋಡ್ತಾಳ, ತಮ್ಮನ ಕೊಂದ್ಯಾ ಅಂತೇಳಿ ಅಂದ ಕೂಡಲೇ ಹಂಗಾರೆ ಈಕಿನೂ ನೋಡಿದ್ಲ ಅಂತೇಳಿ ತಾಯಿನೂ ಕೊಂದ್ಬಿಡ್ತಾಳ. ತಮ್ಮನ್ನ ತಾಯಿನ ಕೊಲ್ತಾನೆ. ಎದ್ರ ಸಂಬಂಧ? ಆ ಒಂದು ಬಂಗಾರದ ಒಂದು ತಪ್ಪೇಲಿ ಸಂಬಂಧ. ಇಷ್ಟು ಮಾಡಿ ಸಂಜೆ ಆಗೋ ತನಕ ಏನು ಹಗಲತ್ತು ಮನೆಗೆ ಒಯ್ಯಬಾರ್ದು, ಸಂಜೆ ರಾತ್ರಿ ಆದ ಕೂಡ ಹೋಗ್ಬೇಕಂತೇಳಿ ರಾತ್ರಿ ಅದನ್ನ ತಪ್ಪೇಲಿ ತೊಗೊಂಡು ಇಬ್ಬರನ್ನಂತರೂ ಕೊಂದು ಬಿಟ್ಟಿರ್ತಾನೆ. ಎಷ್ಟು ಪಾಪ ಗಡಿಸ್ತದಂತ. ಅತಿ ಸ್ವಾರ್ಥ ನಾವು ಮಾಡಿದೇವು ಅಂದ್ರೆ ನಮ್ಮ ಮನಸ್ಸ ಒಂದು ನಮೂನೆ ತನ್ನ ಸೀಮಿತ ಕಳ್ಕೊಂಡು ಬಿಡ್ತದೆ, ಬುದ್ಧಿ ಭ್ರಷ್ಟ ಆಗಿಬಿಡ್ತಂತ. ಅದನ್ನ ತೊಗೊಂಡು ಹೋಗುವತ್ನಾಗ 4 ಮಂದಿ ತುಡುಗರು ನೋಡ್ತಾರ. ನೋಡಿ ಇವು ಏನು ತೊಗೊಂಡು ಹೊಂಟಾನಂತೇಳಿ ಆ 4 ಮಂದಿ ಕೂಡಿಸಿ ಏನು ಮಾಡ್ತಾರ, ಅವನು ಹೊಡೆದ ಅದನ್ನು ತೊಗೊಂಡು ಅವ್ರು ಹೋಗ್ತಾರೆ. ಅವ್ರು ತಗೊಂಡು ಹೋಗಿ ಇನ್ನು 4 ಮಂದಿ ಹಂಚ್ಕೋಬೇಕಲ್ಲ, ಹೋಗಿ ಒಂದು ಗಿಡದ ತಳಗೆ ಕೂಡ್ತಾರ. 4 ಮಂದಿ ಹಂಚ್ಕೋಬೇಕಂತ ವಿಚಾರ ಮಾಡೋದಕ್ಕೆ ಅವ್ರಂತಾರ, ಹಸು ಆಗ್ಯದಪ್ಪ, ಹಂಗೂ ಇಂಥ ದೊಡ್ಡ ತಪ್ಪೆಲಿನ ಸಿಕ್ಕದ, ಒಳ್ಳೆ ಖುಷಿ ಆಗ್ಯದ, ನಾವು ಬಜಾರ್ಗೆ ಹೋಗಿ ಪೇಡೆ ತೊಗೊಂಡು ಬರ್ತೇವಂತಾರ. ಪೇಡೆ ತಿನ್ಕೋತ ಇದನ್ನ ಹಂಚ್ಕೊಂಡು ಬಿಡು, ನಾನು ಪೇಡೆ ತಿನ್ನೋನು ಮೊದಲ ತಿಂದ ಸ್ವೀಟ್ ತಿಂದು ಹಂಚ್ಕೊಂಡು ಅಂತೇಳಿ ಹೋಗಿ ಪೇಡೆ ತರ್ಲಿಕ್ಕೆ ಹೋಗ್ತಾರೆ. ಹೋದಾಗ ಇವ್ರ ತಲೆಯಾಗ ಏನು ಬರ್ತದೆ, ಅವ್ರು ಪೇಡೆ ತೊಗೊಳಕ್ಕೆ ಹೋಗಿ ಬಂದ್ರೆ ಮತ್ತಿನ್ನು ಇದ್ರಾಗ 4 ಮಂದಿ ಹಂಚ್ಕೋದಂದ್ರೆ ತೀರಾ ಕಡಿಮೆ ಆಗ್ತದಲ್ಲ ಅಂತೇಳಿ ಆ ಪೇಡೆ ತರ್ಲಿಕ್ಕೆ ಹೋದಾರಂತಾರೆ, ಇದ್ರ ಜೊತೆಗೆ ವಿಷ ಬೆರೆಸ್ಕೊಂಡು ಹೋಗ್ಬಿಡ್ನು, ಹೋಗಿ ಅವ್ರಿಗೆ ತಿನ್ನಿಸಿ ಅವ್ರನ್ನಿಬ್ಬರನ್ನು ಕೊಲ್ಲೋನು, ನಾನು ನೀನು ಹಂಚ್ಕೊಂಡು ಅಂತ ಇವ್ರು ವಿಚಾರ ಮಾಡ್ತಾರೆ. ಹೋಗಿ ಪೇಡೆ ತೊಗೊಂಡು ಬಂದ
ಓದ್ಕೊಳ್ಳ ಅಷ್ಟೊಂದಕ್ಕೆ ಇಲ್ಲಿ ಕೂತರು ಇಬ್ರು ಏನು ವಿಚಾರ ಮಾಡ್ತಾರ, ಇವ್ರು ಪೇಡೆ ತಗೊಂಡು ಬಂದಾರಲ್ಲ ಇವ್ರಿಬ್ರು ಖಲಾಸ್ ಮಾಡಿದ್ರೆ ಇದನ್ನ ಇಷ್ಟ ನಾವ ತಗೊಳ್ಬೇಕಾಗ್ತದೆ. ಬಂದ್ ಅಂತಾರ ಇರ್ತಾರ ಪೇಡೆ ಇಡ್ರಪ್ಪ ಹೋಗಿ ಭಾವ್ಯದೆಲ್ಲ ಕೈಕಾಲು ತಕೊಂಡು ಬರ್ರಿ ಅಂತೇಳಿ ಹೇಳ್ತಾರ. ಅವ್ರೇನು ಹೊರಗೆ ಬಜಾರಕ್ಕೆ ಹೋದವ್ರು ಹೋಗಿ ಕೈಕಾಲು ತಕೊಂಡು ಬರೋ ಹೊತ್ನ್ಯಾಗ ಅವ್ರೇನು ಮಾಡ್ತಾರ, ಭಾವ್ಯಾಗಿದ್ದಾಗನೇ ಈ ಎರಡು ಕಲ್ಲು ಅವ್ರ ತಲೆ ಮೇಲೆ ಹಾಕಿ ಅವ್ರಿಬ್ರು ಕೊಂದು ಬಿಡ್ತಾರೆ. ಕೊಂದು ಸಾಕು, ಇನ್ನೇನು ಇಬ್ಬರೇ ಹಂಚ್ಕೋದದು ಬಾರಿ ಪೇಡೆ ತಿಂದು ಹಂಚ್ಕೊಂಡು ಅಂತಾರ. ಪೇಡೆ ತಿಂತಾರ, ಅದ್ರಾಗ ವಿಷಯ ಬೆರೆಸಿರ್ತಾರೆ. ಅವರು ಎಷ್ಟು ಅನಾಹುತ ಆಗ್ತದೆ ವಿಚಾರ ಮಾಡಿ. ಈ ದೃಷ್ಟಾಂತ ನಮಗೆ ಈ ದೃಷ್ಟಾಂತ ಕೇಳಿದ ಕೂಡಲೇ ಅನಿಸ್ತದ, ಅತಿ ಸ್ವಾರ್ಥ ಬುದ್ಧಿ ನರೇ ಪಾಪ ಸಾಂಚೆ. ಪಾಪ ಗಡಿಸ್ಬಿಡ್ತಲ್ಲ. ಇಷ್ಟು ಮಂದಿದು ಹತ್ಯೆ ಆಯ್ತು ಅಂದಾಗ ಆ ಪಾಪ ನಮ್ಮನ್ನು ಸುಮ್ಮನೆ ಬಿಡ್ತಾನೆ. ಗಡೆ ಭೋಗಣೆ ಪಾಪತೆ ಕರ್ಮ ಕೋಟೆ. ಅದ್ರ ಕರ್ಮ, ಪಾಪದ ಕರ್ಮ ಎಷ್ಟು ಅನಾಹುತದ ಅಂದ್ರೆ ಅದನ್ನು ಭೋಗಿಸೋ ಹೊತ್ನ್ಯಾಗ ಅನಿಸ್ತದ. ಅದಕ್ಕೆ ಅವರಂದ್ರು, ಹಿಂದಿನ ಜನ್ಮದಳು ಮುಂದಿನ ಸುದ್ದಿ ಅರಿಯದೆ ಮನಬಂದಂತೆ ನೀಚ ಕೃತ್ಯಗಳ ಮಾಡಿ ಇಂದೆನಗೆ ಸುಖವಿಲ್ಲವೆಂದು ಕುಂದಿಟ್ಟು ದೇವಗೆ ಬೈಯುವರೆ ಮೂರ್ಖ. ಅದಕ್ಕೆ ನಾವು ಸಮರ್ಥ್ರಿ, ಅದಕ್ಕೆ ನಿಮ್ಮ ಮನಸ್ಸಿಗೆ ನೀವು ಹೇಳ್ರಿಪ್ಪ, ಮತ್ತೊಬ್ಬರ ದ್ರವ್ಯ ಮತ್ತೊಂದು ಅಪೇಕ್ಷೆ ಮಾಡಬೇಡ್ರಿ ಅಂತ. ಸಾಧಕರಾದವ್ರಂತೂ ಅದನ್ನ ಮಾಡೇಬಾರ್ದು ಅಂತಾರೆ. ಏಕನಾಥ್ ಮಹಾರಾಜರು ಅಂತಾರೆ. ಏಕನಾಥ್ ಮಹಾರಾಜರು ಒಂದು ಅಭಗ್ನಾಗ ಹೇಳ್ತಾರೆ, ಹರಿ ಹಿಚ ಧೋನಿ ಪೈ ಸಾಧನೆ, ಹಿಚ ಧೋನಿ ಪೈ ಸಾಧನೆ, ಸಾಧಕೆ ನಿರಂತರ ಸಾಧನೆ ಪೈ ಸಾಧನೆ, ಹಿಚ ಧೋನಿ ಪೈ ಸಾಧನೆ, ಹಿಚ ಧೋನಿ ಪೈ ಸಾಧನೆ, ಸಾಧಕೆ ನಿರಂತರ ಸಾಧನೆ ಪೈ ಸಾಧನೆ. ಇವು ಎರಡನ್ನು ನೀವು ಸಾಧಕರಾದವರು ಮಾಡ್ರಿಪ್ಪ ಅಂತಾರೆ. ಅವು ಎರಡು ಯಾವುವು ಅಂದ್ರೆ ಪರದ್ರವ್ಯ ಪರನಾರಿ, ಪರದ್ರವ್ಯ ಪರನಾರಿ ಯಾಂತೆ ವಿಟಾಳ ಮನೆ ಧರಿ. ಪರದ್ರವ್ಯ ಪರನಾರಿ, ಪರದ್ರವ್ಯ ಪರನಾರಿ ಯಾಂತೆ ವಿಟಾಳ ಮನೆ ಧರಿ, ಯಾಂತೆ ವಿಟಾಳ ಮನೆ ಧರಿ ಪೈ ಸಾಧನೆ, ಹಿತ ಧೋನಿ ಪೈ ಸಾಧನೆ. ಪರದ್ರವ್ಯ ಪರನಾರಿ ಇವನ್ನ ವಿಟಾಳ ಅಂತ ತಿಳ್ಕೊಂಡು ಬಿಡ್ರಂತಾರ ಸಾಧಕರಾದವ್ರು. ಪರದ್ರವ್ಯ ಪರನಾರಿ, ವಿಟಾಳ ಅಂದ್ರೆ ಏನು, ಅತ್ಯಂತ ಹೊಲಸಿ ಮುಟ್ಲಾರ್ದಂತ ಒಂದು ಪದಾರ್ಥ ಅಂತೇಳಿ ತಿಳ್ಕೊಂಡು ಬಿಡ್ರಂತಾರ. ಏನು ಪರದ್ರವ್ಯ ಪರನಾರಿ. ಅದಕ್ಕೆ ಪರಧನ ಪರಸತಿಯರಿಗೆ ಅಂಧಕನಾಗಿರಬೇಕು ಅಂತ ಶರಣರಂತಾರ. ಪರಧನ ಪರಸತಿಯರಿಗೆ ಅಂಧಕನಾಗಿರಬೇಕು. ವಾಕಿನಿಂ ಪರಬ್ರಹ್ಮ ನುಡಿಯುವ ಕುತಕ್ಕಿಗಳೆಡೆಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು. ಒಂದೆಂದರಿದಲ್ಲಿ ಸಂದೇಹವಿಲ್ಲದಿರಬೇಕು, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಒಂದಾಗಿರಬೇಕು. ಅದಕ್ಕೆ ಪರದ್ರವ್ಯ ಪರನಾರಿ, ಪರದ್ರವ್ಯ ಪರನಾರಿ ಯಾಂತೆ ವಿಟಾಳ ಮನೆ ಧರಿ, ಯಾಂತೆ ವಿಟಾಳ ಮನೆ ಧರಿ ಪೈ ಸಾಧನೆ, ಹಿತ ಪೈ ಹಿತ ಧೋನಿ ಪೈ ಸಾಧನೆ. नको आनिक उपाय ಸೇವಿ ಸದ್ಗುರುಚೆ ಪಾಯ. ಏಕನಾಥ್ ಮಹಾರಾಜರಂತಾರ, ಮತ್ತೊಂದು ಎರಡು ಏನು ಮಾಡು, ಇವು ಎರಡು ಸಾಧಿಸ್ರೆ ಸಾಕು. ಇಷ್ಟು ಮಾಡಿ ಸೇವಿ ಸದ್ಗುರುಚೆ ಪಾಯ, ಸದ್ಗುರುವಿನ ಚರಣವನ್ನ ಪೂರ್ಣ ಗಟ್ಟಿಯಾಗಿ ಹಿಡಿದು ಬಿಡ್ರಿ, ಅವನ ಮೇಲೆ ಸಂಪೂರ್ಣ ಭಾರ ಹಾಕಿಬಿಡ್ರಿ. ಅಂದ್ರೆ ಪಾದ ಸೇವನ ಭಕ್ತಿ ನಿಮ್ಮಿಂದ ಘಡಿಸ್ಲಿ. ಅಂದ್ರೆ ಸರ್ವಸ್ವನು ಸದ್ಗುರುವಿಗೆ ಒಪ್ಪಿಸಿಬಿಡ್ರಿ. ಇವು ಎರಡು ಮಾತ್ರ ನೀವು ಬಿಟ್ಟು ಬಿಡ್ರಿ ಅಂತಾರೆ. ಆ ಸದ್ಗುರುನಾಥಗೆ ನಾವು ಆ ರೀತಿ ಶರಣ ಹೋಗಿ ಅವರು ಕೊಟ್ಟಂಥ ನಾಮಸ್ಮರಣೆ ಏನದಲ್ಲ, ಆ ನಾಮಸ್ಮರಣೆಯನ್ನು ನಾವು ಅಖಂಡವಾಗಿ ಮಾಡಿದ್ದೇ ಆದ್ರೆ ಸಮರ್ಥರು ಹೇಳಿದಂತಹ ಈ ಶ್ಲೋಕದ ಪ್ರಕಾರ ನಾವು ನಡೆದಂಗೆ ಆಗ್ತದೆ, ಈ ಮನಾತಿ ಶ್ಲೋಕದ ಪ್ರಕಾರ ನಡೆದಂಗೆ ಆಗ್ತದೆ ಅಂತ ಹೇಳ್ಕೊತ ಎರಡನೇ ಶ್ಲೋಕದಾಗ ಸಮರ್ಥರು ಏನು ಹೇಳ್ತಾರಪ್ಪ ಅಂತಂದ್ರೆ,
सदा सर्वदा प्रीतिरामी धरावी दुःखाची स्वये सांडी जीवी करावी देहे दुःख ते सुख मानित जावे विवेके स्वस्वरूपी भजावे श्रीराम ಸದಾ ಸರ್ವದ ಪ್ರೀತಿ ರಾಮಿ ಧರಾವಿ. ಆ ಒಂದು ಶ್ಲೋಕನಾಗ ಏನ್ ಹೇಳಿದ್ರು ಅವರು ಏಕನಾಥ್ ಮಹಾರಾಜರು, ನೀವು ಏನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಸದ್ಗುರುಗಳ ಚರಣವನ್ನು ಗಟ್ಟಿಯಾಗಿ ಹಿಡೀರಿ, ಅವ್ರು ಕೊಟ್ಟಂತ ನಾಮಸ್ಮರಣೆಯನ್ನು ನೀವು ಮಾಡಿದ್ರಿ ಅಂದ್ರೆ ನಿಮ್ಮಿಂದ ಸ್ವಾರ್ಥ ಅನ್ನುವಂಥದ್ದು ಏನದಲ್ಲ ಅದು ನಿಮ್ಮಲ್ಲಿ ಸ್ವಾರ್ಥ ಕಡಿಮೆಯಾಗಿ ನಿಸ್ವಾರ್ಥ ಬುದ್ಧಿ ನಿಮ್ಮಲ್ಲಿ ಪ್ರಾಪ್ತ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಈಗ ಮುಂದಿನ ಶ್ಲೋಕನಾಗ ಅಂತಾರ ಸದಾ ಸರ್ವದ ಪ್ರೀತಿ ರಾಮೀಧರಾವಿ. ನೀವು ನಂಬುದಾದ್ರ ಪ್ರೀತಿ ಮಾಡುವುದಾದ್ರ ಯಾರನ್ನ ಮಾಡ್ರಿ ಅಂದ್ರೆ ಯಾವುದು ಶಾಶ್ವತ ಅದಲ್ಲ ಆ ಶಾಶ್ವತ ಸ್ವರೂಪವನ್ನು ಪ್ರೇಮ್ ಮಾಡ್ರಿ ಅಂತಾರ. ನಾವೇನ್ ಮಾಡ್ತೇವೆ? ಪ್ರೇಮ್ ಮಾಡ್ತೇವೆ ಖರೆ, ಯಾವುದು ಕಂಡು ನಾಶ ಆಗ್ತದಲ್ಲ ಅದನ್ನು ಪ್ರೇಮ್ ಮಾಡ್ತೇವೆ. ಕಣ್ಣಿಗೆ ಕಾಣಿಸುವಂತ ಯಾವೇ ವಸ್ತುವನ್ನು ನೀವು ಪ್ರೇಮ್ ಮಾಡಿದ್ರು ಸಹಿತ ಆ ವಸ್ತು ಅದು ಶಾಶ್ವತ ಅಲ್ಲ. ಶಾಶ್ವತ ಅಲ್ಲ ಅನ್ನುವಂಥ ವಸ್ತುವನ್ನು ನಾವು ಪ್ರೇಮ್ ಮಾಡಿದೇವು ಅಂದ್ರೆ ಅದು ಸಿಕ್ಕಾಗ ಆನಂದ ಆಗ್ತದ, ನಮ್ಮಿಂದ ಬಿಟ್ಟು ಹೋದಾಗ ದುಃಖ ಆಗ್ತದ. ಮತ್ತಂದ್ರೆ ಅದ್ರಾಗ ಆನಂದ ಕೊಡುವಂಥ ಸಾಮರ್ಥ್ಯನೇ ಇಲ್ಲ. ಇವತ್ತಿನ ದಿವಸ ನಾವು ಪ್ರಪಂಚದ ವ್ಯಕ್ತಿಗಳನ್ನಾಗಲಿ ಆಮೇಲೆ ನಮಗೆ ಬೇಕಾಗಿರುವಂಥ ವಸ್ತುಗಳನ್ನಾಗಲಿ ಪ್ರೇಮ್ ಮಾಡ್ತೇವೆ. ವಿಚಾರ ಮಾಡಿದ್ರೆ ನಮ್ಮ ಶರೀರನೇ ಶಾಶ್ವತ ಅಲ್ಲ. ಇವತ್ತಿನ ದಿವಸ ನಾವು ಶರೀರನು ಪ್ರೇಮ್ ಮಾಡ್ತೇವೆ ಖರೆ ಈ ಪ್ರೇಮ್ ಮಾಡಿದಂಗೆ ಇದು ಅದನು ಪ್ರತಿ ದಿವಸನೂ ಇದು ತನ್ನ ಕೆಟ್ಟಗೊತ್ತ ಹೊಟ್ಟದಿದು ಅದು ಒಮ್ಮೆ ನಾಶ ಆಗಿ ಹೋಗ್ತದೆ. ನಾವರೇ ಹೋಗಿರ್ತೇವೆ, ಅವರೇ ಹೋಗಿರ್ತಾರೆ. ಒಟ್ಟು ಅಗಲುದಂತರೂ ಇಲ್ಲಿ ಯೋಗ ವಿಯೋಗ ಅನ್ನುವಂಥದ್ದು ಈ ಒಂದು ಕಣ್ಣಿಗೆ ಕಾಣಿಸುವಂಥ ಪ್ರಪಂಚದ ಒಂದು ವ್ಯವಸ್ಥೆ ಒಳಗೆ ಅದಾನೇ ಅದ. ಅದಕ್ಕೆ ಅವ್ರೇನಂತಾರ, ನೀ ಮಾಡು ಪ್ರೇಮ್ ಹೆಂಗೆ ಮಾಡು ಅಂದ್ರೆ ನೀ ಪ್ರೇಮ್ ಮಾಡಿದ್ದು ಶಾಶ್ವತದ ಬಗ್ಗೆ ಪ್ರೇಮ್ ಮಾಡು. ಸದಾ ಸರ್ವದಾ ಪ್ರೀತಿ ರಾಮೀಧರಾವಿ. ಆ ಭಗವಂತ ಒಬ್ಬ ಶಾಶ್ವತ ಇದ್ದಾನ. ಆ ಸದ್ಗುರುನಾಥನ ಸ್ವರೂಪ ಒಂದು ಶಾಶ್ವತದ. ಆ ಶಾಶ್ವತ ಸ್ವರೂಪವನ್ನು ನೀನು ಪ್ರೇಮ್ ಮಾಡು ಅಂತಂತಾರ. ನಾವು ಪ್ರೇಮ್ ಮಾಡ್ತೇವೆ ಖರೆ ಮಾಡು ಜಾಗ ಬೇರೆ ಆಗಿದೆ. ನಾವು ಎಲ್ಲಿ ಸುಖ ಕೊಡುವಂತ ಸಾಮರ್ಥ್ಯ ಇಲ್ಲ ಅಲ್ಲಿ ನಮ್ಮ ಪ್ರೇಮವನ್ನು ಹಂಚಿಕೊಳ್ಳಿಕ್ಕತ್ತೇವು. ಪೂರ್ಣ ಸುಖರೂಪನೇ ಅದ. ಸದಾವಕಾಲವು ಹಿಂದೂ ಸುಖರೂಪ ಇತ್ತು, ಈಗೂ ಸುಖರೂಪದ, ಮುಂದೂ ಸುಖಾನೇ ಕೊಡುವಂಥದ್ದು ಯಾವುದಂದ್ರೆ ಅದು ನಮ್ಮ ಸ್ವರೂಪ. ಅದು ಶ್ರೀರಾಮ ಪ್ರಭುವಿನ ಒಂದು ಏನಪ್ಪ ಅಂದ್ರೆ ಸ್ವರೂಪ. ಅದೊಂದು ಶಾಶ್ವತ ಸ್ವರೂಪ ಯಾವಪ್ಪ ಅಂದ್ರೆ ಆ ರಾಮನನ್ನ ಚಿಂತನೆ ಮಾಡೋದು. ಅದಕ್ಕೆ ಅವರಂದ್ರು ಸದಾ ಸರ್ವದ ಪ್ರೀತಿ ರಾಮೀಧರಾವಿ. ದುಃಖಾಚಿ ಸ್ವಯೇ ಸಾಂಡಿ ಜೀವಿ ಕರಾವಿ ಅಂದ್ರೆ ಯಾವಾಗಲೂ ನೀ ರಾಮನ ಚಿಂತನದೊಳಗಿದ್ದೆ ಅಂದ್ರೆ ಭಕ್ತಿ ಮಾರ್ಗದೊಳಗೆ ನಿದ್ದೆ ಅಂದ್ರೆ ಇದಕ್ಕೆ ನಿನಗೆ ಅಡೆತಡೆ ಬರುವಂತರೂ ಬಹಳಷ್ಟು ಅಡೆತಡೆ ಬರ್ತಾವ ಅಂತ ಹೇಳ್ತಾರ. ಯಾರ್ಯಾರು ಭಗವಂತನನ್ನ ನಂಬಿಕೊಂಡು ಹೊಂಟಾರಲ್ಲ ಅವರಿಗೆ ಈ ಪ್ರಪಂಚಕ ಜನರು ಅವ್ರನ್ನ ಸಡ್ಲಿ ಬಿಟ್ಟೇ ಇಲ್ಲ. ಏನು ಅವ್ರನ್ನ ಹಂಗೆ ಜಕ್ಕೋತ ಮುಂದೆ ಹೋಗಬಾರ್ದಂತೇಳಿ ಮಹಾತ್ಮರಿಗೆ, ಸಂತರಿಗೆ, ಶರಣರಿಗೆ, ಭಗವಂತನ ಒಂದು ಭಕ್ತಿ ಮಾರ್ಗದೊಳಗೆ ಹೋಗೋರಿಗೆ ಅಕಸ್ಮಾತ್ ಏನೂ ತೊಂದರೆನೇ ಬಂದಿರಲಿಲ್ಲ ಅಂದ್ರೆ ಅವ್ರು ಹೋಗೋ ಮಾರ್ಗ ಸರಿ ಇರ್ಲಿಕ್ಕಿಲ್ಲ ಅಷ್ಟೇ. ಯಾರು ಸರಿಯಾಗಿ ಭಗವಂತನೇ ಬೇಕಂದಾರಲ್ಲ ಅಂಥವ್ರಿಗೆ ಈ ಪ್ರಪಂಚ ಇದನ್ನೇ ಕೊಡ್ತದೆ. ಎದುರು ಈಸಿದಂಗೆ ಅಂತದೆ ಇದು, ಎದುರು ಈಸಿದಂಗೆ. ಇದಕ್ಕೆ ಮತ್ಸ್ಯ ಮಾರ್ಗ ಅಂತಾರೆ. ಮತ್ಸ್ಯ ಮಾರ್ಗ. ಈಗ ನಾಮಸ್ಮರಣೆ ಆದ್ರೂ ಸಹಿತ ನಾವು ಮತ್ಸ್ಯ ಮಾರ್ಗದಿಂದನೇ ಮಾಡ್ತೇವೆ. ಈಗ ನಾಮಸ್ಮರಣೆ ಶ್ವಾಸದ ಜೋಡಿ ಮಾಡೋ ಹೊತ್ನ್ಯಾಗ ಶ್ವಾಸ ತಗೊಂಡಾಗ ಶ್ವಾಸ ಒಳಗೆ ಹೋಗಿತಿರ್ತದ, ನಾಮಸ್ಮರಣೆ ಮ್ಯಾಲ ಬರ್ತಿರ್ತದ. ನೋಡ್ರಿ ನೀವು ಕೂತ್ಕೊಳ್ಬೇಕಾದ್ರೆ ಶ್ವಾಸದ ಜೋಡಿ ಮಾಡೋದಿಲ್ಲ, ನಾವು ಶ್ವಾಸದ ವಿರುದ್ಧ ಮಾಡ್ತಿರ್ತೇವೆ. ಶ್ವಾಸ ಹಿಂಗೆ ತಗೊಂಡಾಗ ಒಳಗೆ ಹೋಗ್ತಿರ್ತದ, ನಾಮ ಇಲ್ಲಿ ಪರಾವಾಣಿಯಿಂದ ಮ್ಯಾಲ ಬರ್ತಿರ್ತದ. ಮುಂದೆ ಒಳಗಿನ ಶ್ವಾಸ ಹೊರಗೆ ಬಿಡ್ತಿರ್ತೇವೆ, ಅವಾಗ ಮತ್ತಿದು ಪರಾವಾಣಿ ಕಡೆ ಹೋಗ್ತದೆ. ಹಂಗೆ ಜೀವನದೊಳಗಾದ್ರೂ ಪರಮಾರ್ಥಕರು ಈ ಪ್ರಪಂಚಿಕರ ಜೋಡಿ ಎದುರೇ ಈಸುದು. ಸಾಮಾನ್ಯರು ಅಂತ ಸದ್ಗುರುನ ಮೇಲೆ ಅಖಂಡ ನಿಷ್ಠೆ ಇರಲಿಲ್ಲ ಅಂದ್ರೆ ಅವ್ನು ಸ್ವಲ್ಪ ದಿವಸನ ಕೈ ಸೋತಿ ಮುನಿಗೆ ಬಿಡ್ತಾನ. ಆದ್ರೆ ಯಾರು ಸದ್ಗುರುನ ಮೇಲೆ ಅಖಂಡ ಶ್ರದ್ಧಾ ಇಟ್ಟಾರಲ್ಲ ಆ ಒಂದು ಶಿಷ್ಯನ ಕೈ ಸೋಲಾರ್ದಂಗ ಸದ್ಗುರು ಕಾಪಾಡ್ತಿರ್ತಾನೆ.
ಅಕಸ್ಮಾತ್ ಅವ ಹಂಗೆ ಅಕಸ್ಮಾತ್ ಮುಳುಗ್ತಾನ ಅಂದ್ರೂ ಸಹಿತ ತಾರ ಎತ್ತಿ ಹಿಡಿದು ಮತ್ತೆ ನಮ್ಮನ್ನ ಮುಂದುವೈತಿರ್ತಾನ. ಅದಕ್ಕೆ ಇದು ಎದುರಿಸು ಮಾರ್ಗದ, ಇಲ್ಲಿ ನೀವು ಧೈರ್ಯಗೆಡಬೇಡ್ರಿ ಅಂತಾರವ್ರು. ಅದಕ್ಕೆ ಅವ್ರಂದ್ರು ದುಃಖಾಚಿ ಸ್ವಯ ಸಾಂಡಿ ಜೀವಿ ಕರಾವಿ ದೇ ದುಃಖತೆ ಸುಖ ಮಾನಿತ ಜಾವಿ. ಇಲ್ಲಿ ಏನೇ ದುಃಖ ಅದು ಸಹಿತ ಅದು ನಮ್ಮ ಒಂದು ಪರೀಕ್ಷೆಗಾಗಿ ಬಂದದ, ನಮ್ಮ ಮುಂದಿನ ಮೆಟ್ಲಕ್ಕೆ ನಮ್ಮನ್ನು ಒಯ್ಲಿಕ್ಕೆ ಇದು ಸಮರ್ಥರಿಂದ ಒಂದು ದುಃಖವನ್ನು ಕೊಟ್ಟಾರ ಅಂತೇಳಿ ತಿಳ್ಕೊಂಡು ಮುಂದುವರಿ ಅಂತ. ವಿನೋಬಾ ಭಾವೆ ಅವರು ಈ ಸಾಧಕರಿಗೆ ಬರುವಂತ ಈ ಮಾರ್ಗದೊಳಗೆ ಅಡಚಣೆ ಹೆಂಗಿರ್ತದ ಅಂದ್ರೆ, ಒಬ್ಬ ಸಾಧಕನನ್ನ ಒಬ್ಬ ಭಕ್ತನನ್ನ ತನ್ನೆಡೆಗೆ ಭಗವಂತ ತಗೋಬೇಕಾಗಿತ್ತು ಅಂದ್ರೆ ಅವನು ಯಾವ ರೀತಿ ಪರೀಕ್ಷೆ ಮಾಡ್ತಾನ ಅನ್ನುವಂಥದ್ದು ವಿನೋಬಾ ಭಾವೆಯವರು ದೊಡ್ಡ ತತ್ವಜ್ಞಾನಿಗಳು. ನಿಮಗೆಲ್ಲ ಗೊತ್ತಿರಬೇಕು, ವಿನೋಬಾ ಭಾವೆಯವರು ದೊಡ್ಡ ತತ್ವಜ್ಞಾನಿಗಳು. ಅವ್ರೇನ್ ಮಾಡ್ತಾರೆ, ಅವ್ರೇನಂತಾರ, ಒಬ್ಬ ಭಕ್ತ ಭಗವದ್ಭಕ್ತಿ ಒಳಗೆ ಇಳಿದ ತನ್ನ ಗುರುವಿನ ಕಾರ್ಯವನ್ನು ಮಾಡ್ಲಿಕ್ಕೆ ಶುರು ಮಾಡಿದ ಅಂದ್ರ ಅವು ಇಷ್ಟು ಒಂದು ಸಪೋರ್ಟ್ ಹಿಂದೆ ನಿಂತ ಸದ್ಗುರು ಅಂತ ನನ್ನ ಶಬಾಸ್ ಅಂತಿರ್ತಾನಂತೆ. ಏನಪ್ಪಾ ಏನು ಎಂಥ ಕೆಲಸ ಮಾಡ್ಲಿಕ್ಕೆ ಇತ್ತಲ್ಲ, ಶಬಾಸ್ ಅಂತಿರ್ತಾನ. ಹಿಂಗಾಗಿ ಅವ ಬಹಳಷ್ಟು ಏನಪ್ಪಾ ಅಂದ್ರೆ ಈ ಭಕ್ತಿ ಕಾರ್ಯದೊಳಗೆ ಉಪಾಧಿಗಳನ್ನು ಹಮ್ಮಿಕೊಂಡು ಎಲ್ಲ ಏನಪ್ಪಾ ಅಂದ್ರೆ ಒಟ್ಟ ಹಗಲ ರಾತ್ರಿ ಸದ್ಗುರುವಿನ ಭಕ್ತಿ ಸಂಬಂಧ ದುಡಿತಿರ್ತಾನೆ. ದುಡಿ ಹೊತ್ತಿನಾಗ ಅವು ಏನಂತಿರ್ತಾನ ಅದನ್ನೆಲ್ಲ ಮಂದಿ ಕೇಳ್ತಿರ್ತಾರೆ, ಇವು ಅಂದದ್ದನ್ನು ಅವ್ರು ನಡೆಸಿಕೊಡ್ತಿರ್ತಾರೆ. ಹಿಂಗಾಗಿ ಒಳ್ಳೆ ಖುಷಿಯಿಂದ ಭಗವಂತನ ಭಕ್ತಿ ಮಾಡ್ತಿರ್ತಾನವ. ಇಷ್ಟೆಲ್ಲ ಆದಾಗ ಒಂದು ಸ್ವಲ್ಪ ಅಕಸ್ಮಾತ್ ಅವನಂತಲ್ಲಿ ಸೂಕ್ಷ್ಮ ಅಹಂ ಬಂದೇ ಬಿಟ್ಟಿರ್ತದೆ. ನಾನೇ ಇಷ್ಟೆಲ್ಲ ಮಾಡ್ಲಿಕ್ಕತ್ತೀನಿ, ನನ್ನಿಂದನೇ ಇಷ್ಟು ಮಂದಿ ಇಷ್ಟೆಲ್ಲ ಆಗ್ಲಿಕ್ಕತ್ತಾರಂತ ಅಷ್ಟು ಬರಗೊಡ್ದಾನೆ ಏನು ಮಾಡಿಬಿಡ್ತಾನಂದ್ರೆ ಎಲ್ಲನೂ ಇದ್ದದ್ದೆಲ್ಲ ಕಸ್ಕೊಂಡು ಬಿಡ್ತಾನ ಸದ್ಗುರುನ. ಯಾರ್ಯಾರು ನಮ್ಮ ಮಾತು ಕೇಳ್ತಿದ್ರು, ಯಾರು ನಮಗೆ ಭಯಂಕರ ಮಹತ್ವ ಕೊಡ್ತಿದ್ರು, ಯಾರು ನೀವರಿ ನಮಗೆಲ್ಲ ಅಂತಿದ್ರು, ಅವರೆಲ್ಲರೂ ಏನಪ್ಪಾ ಅಂದ್ರೆ ನಮ್ಮಿಂದ ದೂರ ಹೋಗ್ಬಿಡ್ತಾರೆ. ಇದು ಪ್ರತಿಯೊಬ್ಬರ ಸಾಧಕನ ಜೀವನದೊಳಗೆ, ಶ್ರೇಷ್ಠ ಸಾಧಕನ ಜೀವನದೊಳಗೆ ಬರುವಂತಹ ಈ ಪ್ರಸಂಗನೇ ಇದು. ಮೊದಲ ವೈಭವದಿಂದ ಭಕ್ತಿ ಮಾಡ್ತಾನ, ಭಕ್ತಿ ವೈಭವದಿಂದ ನಡೆದ ಅನ್ನೋದಕ್ಕೆ ಎಲ್ಲರೂ ಏನೋ ಇವನ ಬಗ್ಗೆ ಯಾರು ತಪ್ಪು ಕಲ್ಪನಾ ಸೇರಿಸಿದ್ರು ಏನೋ, ಒಟ್ಟ ಎಲ್ಲರೂ ಒಬ್ರಿಗೊಬ್ಬರೆಲ್ಲರೂ ಇವನಿಂದ ಬಿಟ್ಟು ಹೋಗಿಬಿಡ್ತಾರೆ. ಬಿಟ್ಟು ಹೋಗಿ ಇವ್ ಏಕಾಂಗಿಯಾಗಿ ಬಿಡ್ತಾನ. ಮೊದಲು ಎಂಥ ಕೆಲಸ ಮಾಡ್ತಿದ್ದೆ ಗುರುವಿನ ಕಾರ್ಯ, ಇವತ್ತಿನ ದಿವಸ ನನ್ನ ಪರಿಸ್ಥಿತಿ ಹಿಂಗ್ಯಾಕಾತು ಅಂತೇಳಿ ಒಬ್ಬನೇ ಕುತ್ಕೊಂಡು ಕಣ್ಣಾಗ ದಳ 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 ನೀರು ತಂದು ಅಳ್ಳಿಕ್ ಶುರು ಮಾಡ್ತಾನವ ಭಕ್ತ. ಗುರುನಾಥ ಹಿಂಗ್ಯಾಕೆ ಮಾಡಿದಿ, ನಿನ್ನ ಭಕ್ತಿ ಮಾಡ್ಬೇಕಾದ್ ನಾ ಎಷ್ಟು ಇದು ಮಾಡ್ಕೊಂಡು ಕೂತಿದ್ದೆ, ಎಂಥ ಒಂದು ಇದು ಮಾಡಿದೆಪ್ಪ ಅಂತೇಳಿ ತ್ರಾಸು ಮಾಡ್ಕೊಳಿಕತ್ತಾನ. ತ್ರಾಸು ಮಾಡ್ಕೊಳಿಕತ್ತ ಯಾವಾಗ ಒಂದು ತ್ರಾಸು ಮಾಡ್ಕೋದು ಒಂದು ಗರಿಷ್ಠ ಮಟ್ಟಿಗೆ ಹೋದಾಗ ನೀನು ನನ್ನ ಕೈ ಅಂತೂ ನೀಗುವುದಿಲ್ಲಪ್ಪ, ಇನ್ನು ಮುಂದಿನ ಕಾರ್ಯ ನೀನೇ ನಡೆಸಬೇಕು ಅಂತೇಳಿ ಯಾವಾಗ ಸದ್ಗುರುನಾಥಗ ಆ ಶಿಷ್ಯ ಶರಣಾಗತನಾಗ್ತಾನಲ್ಲ, ಆ ಟೈಮಲ್ಲಿ ತಾನೇ ಭಗವಂತರೇ ಆ ಸದ್ಗುರುನಾಥನೇ ಹಿಂದೆ ನಿಂತ ಮೊದಲಿನ ಎಷ್ಟೋ ಪಟ್ಟು ಹೆಚ್ಚಿಗೆ ಆ ಕಾರ್ಯವನ್ನು ಅವನಿಂದ ಮಾಡಿಸ್ತಾನ. ಇದು ಪ್ರತಿಯೊಬ್ಬ ಸಾಧಕರ ಜೀವನದೊಳಗೆ, ಎಲ್ಲರೂ ಸಾಧಕರಲ್ಲ, ಶ್ರೇಷ್ಠ ಸಾಧಕರ ಜೀವನದೊಳಗೆ ಬರುವಂತಹ ಘಟನೆ. ಅಕಸ್ಮಾತ್ ಇವು ಬರ್ಲಾರ್ದನೆ ಹಂಗೆ ಹೋದ ಅಂದ್ರೆ ಅವು ಶ್ರೇಷ್ಠ ಸಾಧಕರೊಳಗೆ ಇರ್ಲಿಕ್ಕಿಲ್ಲ ಅಂತ ತಿಳ್ಕೊಬೇಕು ಅಂತ. ಯಾಕಂದ್ರೆ ಭಗವಂತ ತನ್ನ ಕಡೆ ತಗೋಬೇಕಾಗಿತ್ತಂದ್ರೆ ಭಕ್ತನ ಆ ರೀತಿ ಪರೀಕ್ಷೆ ಮಾಡ್ತಾನ. ಅವನು ಪೂರ್ಣ ಶರಣಾಗತಿ ಆಗುವಂತ ಒಂದು ಸ್ಥಿತಿಗೆ ಅವನು ತಂದು ಹಸ್ತಾನ. ಅವಾಗ ಅದೇ ಭಕ್ತರೇ ಅಂತಾರ, ಗುರುನಾಥ ಎಷ್ಟು ನಿನ್ನ ವೈಭವ ಮಾಡ್ಬೇಕಂತ ಮಾಡಿದ್ದೆ, ಎಷ್ಟು ನಿನ್ನ ಕೀರ್ತಿ ಬೆಳೆಸ್ಬೇಕಂತ ಮಾಡಿದ್ದೆ, ಖರೆ ಇವತ್ತಿನ ದಿವಸ ಮೊದಲು ಎಲ್ಲ ನನ್ನ ಬೆನ್ನು ಹತ್ತಿದ ಮಂದಿ ಎಲ್ಲ ಇವತ್ತು ದೂರ ಹೋಗಿಬಿಟ್ಟಾರಲ್ಲ, ಇನ್ನು ನನಗೆ ಯಾರೋ ಗತಿ ಇಲ್ಲ, ನೀನೇ ಈ ಕಾರ್ಯವನ್ನು ಮಾಡಿಸ್ಬೇಕು ಅಂತ ಅವ್ರ ಮೇಲೆ ನಾವು ಯಾವಾಗ ಭರೋಸೆ ಆಗ್ತೀವಲ್ಲ, ಆವಾಗ ಸದ್ಗುರುನೇ ಎಲ್ಲರ ರೂಪಣೆಯಾಗಿ ನಿಂತು ಕೆಲಸ ಮಾಡ್ತಾನಂತ ನೋಡ್ರಿ. ಎಲ್ಲರ ಒಳಗೆ ತಾನೇ ನಿಂತು ತಾನೇ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಹಿಂಗೆ ನೀವು ಆಗಿ ಹೋದಂಥ ಸಂತರ ಒಂದು ಜೀವನ ನೋಡಿದ್ರಿ ಅಂದ್ರೆ ಆವಾಗ ಭಗವಂತನೇ ಎಲ್ಲ ರೂಪನಾಗಿ ನಿಂತು ಕೆಲಸ ಮಾಡ್ಯಾನ. ಅವ್ರ ಆಳಿನ ಆಳಾಗಿ ದುಡಿದು ಯಾಕಾಗಲ್ಯಾಕ ಅವನ ಭಕ್ತಿ ಕಾರ್ಯಕ್ಕೆ ನೆರವಾಗ್ಯಾನ. ಇಂಥ ಒಂದು ಇದು ಆಗಬೇಕಾಗಿತ್ತು ಅಂದ್ರೆ ನಾವೇನು ಮಾಡಬೇಕು, ಸದಾ ಸರ್ವದಾ ಪ್ರೀತಿ ರಾಮೀ ಧರಾವಿ. ನಾವೇನು ಮಾಡಿಬಿಡ್ತೇವೆ, ಎಲ್ಲ ಸಜ್ಜು ನಡೆದಾಗ ದೇವ್ರ ಪ್ರೀತಿ ಮಾಡ್ತೇವೆ, ಸ್ವಲ್ಪ ಹಿಂಗೆಲ್ಲ ಆದ ಕೂಡಲೇ ಏನು ಮಾಡಿದ್ರಿ ಏನದ ಅಂಥೇಳಿ ಹಿಂದೆ ಸರಿದು ಬಿಡ್ತೀವಿ. ಅಕಸ್ಮಾತ್ ಕಚ್ಚಾ ಸಾಧಕನೇ ಆಗಿದ್ದ ಅಂದ್ರೆ ಅದು ಈ ರೋಡ್ ಗೋಲ್ಡ್ ಬಂಗಾರ ಇರ್ತಾವಲ್ಲ, ಈಗ ರೋಡ್ ಗೋಲ್ಡ್ ಬಂಗಾರಕ್ಕೆ ಶುದ್ಧ ಬಂಗಾರಕ್ಕೆ ಭಾಳ ಇದು ಅದ. ಹಂಗೆ ನೋಡಿದ್ರೆ ಶುದ್ಧ ಬಂಗಾರಕ್ಕಿಂತ ಚಮಕಾಸ್ತಾವ್ರಿ ಅವು ಹೆಂಗಿರ್ತಾವಂದ್ರೆ ಶುದ್ಧ ಬಂಗಾರ ನಾವು ಸ್ವಲ್ಪ ಅವ್ರ ಮುಂದೆ ಡಿಮ್ ಅನ್ನಿಸ್ತದೆ.
ಆ ಶುದ್ಧ ಬಂಗಾರ ಇನ್ನೂ ಶುದ್ಧ ಆಗಲಿ ಅಂತೇಳಿ ಅದನ್ನು ಬಿಡುದಿಲ್ಲ, ಅದನ್ನು ಮತ್ತೆ ಅದನ್ನ ಕುಲಿಮ್ಯಾಗ ಹಾಕಿ ಅದನ್ನ ತಿದ್ದಿ ಅದ್ರಾಗಿನ ಎಲ್ಲ ಹೊಲಸು ತೆಗೆದು ಅಗದಿ ಚೆಕ್ ಮಾಡ್ತಾರಲ್ಲ, ಹಂಗೆ ಸದ್ಗುರುನಾಥ ಸಾಧಕರ ಜೀವನದೊಳಗೆ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ತನ್ನ ಕಡೆ ತಗೋಬೇಕನ್ನುವಂಥದ್ದು ಒಂದು ವಿಶೇಷ ಗುಣ. ಯಾಕಂದ್ರೆ ಸ್ವಲ್ಪ ಮಲಿನತ ನಮ್ಮಂತಲ್ಲಿದ್ರು ಸದ್ಗುರುನಾಥ್ ನಮ್ಮನ್ನು ಒಪ್ಪುವುದಿಲ್ಲ. ಆ ಮಲಿನತೆಯನ್ನು ನಮ್ಮಿಂದ ಹೊರಗೆ ತೆಗಿಬೇಕಾದ್ರೆ ಇಷ್ಟೆಲ್ಲ ಪರೀಕ್ಷೆ ಮಾಡಿದಿರ್ತಾನೆ. ಆದ್ರೆ ನೀ ಏನು ಮಾಡು, ಸದಾ ಸರ್ವದಾ ಪ್ರೀತಿ ರಾಮೀಧರಾಮಿ. ನೀನು ಏನು ಬೇಕಾದಾಗಲಿ, ಎಂತಿಂತದ್ದೆಲ್ಲಾನು ಬರಲಿ, ಸದ್ಗುರುವಿನ ದಯ ಹೊಂದಿರಲಿ, ಎಂತಿಂತದ್ದೆಲ್ಲಾನು ಬರಲಿ, ಸದ್ಗುರುವಿನ ದಯ ಇರಲಿ. ಅದಕ್ಕೆ ಸಾಧಕ ಯಾವಾಗಲೂ ಹೆದರ್ಕೊಳ್ಬಾರ್ದು, ಯಾವಾಗಲೂ ಭಯ ಪಡಬಾರ್ದು. ಗುರುಲಿಂಗ ಜಂಗಮ ಮಹಾರಾಜರು ಒಂದು ಪದ್ನೊಳಗಂತಾರೆ, ಹರಿ ನಾನೇಕೆ ಬೆದರಲಿ, ನಾನೇಕೆ ಬೆಂದಲಿ, ನಾನೇಕೆ ಬೆದರಲಿ, ನಾನೇಕೆ ಬೆಂದಲಿ, ಮನದೊಳು ಗುರು ಧೈರ್ಯ ಎನಗಿರಲಾಗಿ, ಮನದೊಳು ಗುರು ಧೈರ್ಯ ಎನಗಿರಲಾಗಿ, ನಾನೇಕೆ ಬೆದರಲಿ, ನಾನೇಕೆ ಬೆಂದಲಿ, ನಾನೇಕೆ ಬೆದರಲಿ, ನಾನೇಕೆ ಬಂದಲಿ. ನಾ ಯಾಕೆ ಬೆದರಲಿ ಅಂತ ನನ್ನ ಗುರುನಾಥ್ ಇದ್ದಾನ. ನನ್ನ ದೀನನೆಲ್ಲರಿ ಮತ್ತು ಹೀನನೆನ್ನಲಿ, ಬಹುಮಾನವ ಕೊಡದಿರಲಿ ನನಗಿಹದಲ್ಲಿ, ಮಾನಾಪಮಾನಕ್ಕೆ ಎನ್ನ ಸುಖ ದುಃಖಕ್ಕೆ ಗುರು ಮಹಾಂತೇಶನ ದಯೆ ಇರಲಾಗಿ, ನಾನೇಕೆ ಬೆದರಲಿ. ಈ ಒಂದು ಧೈರ್ಯ ಯಾವಾಗ ಸಾಧಕರಂತಲ್ಲಿ ಬರ್ತದೆ, ಆ ಸಾಧಕರನ್ನ ಸದ್ಗುರುನಾಥ ಅಪ್ಕೊಂಡು ಬಿಡ್ತಾನೆ, ತನ್ನಂತೆ ಮಾಡ್ಕೋತಾನೆ. ಅದಕ್ಕೆ ಸಾಧಕರಾದವರು ನೀವು ಅದನ್ನು ಧೈರ್ಯ ಬಿಡಬೇಡ್ರಿಪ್ಪ ಅಂತ ಸಮರ್ಥರಂತಾರೆ. ನೀವೇನು ಮಾಡಬೇಡ್ರಿ, ಸದಾ ಸರ್ವದಾ ಪ್ರೀತಿ ರಾಮೀಧರ. ದುಃಖಾಚಿ ಸ್ವಯೇ ಸಾಂಡಿ ಜೀವಿ ಕರಾವಿ. ಬರುವಂತ ಈ ದುಃಖಗಳು, ಮಾನ ಅಪಮಾನ, ತಿರಸ್ಕಾರ, ಜನರ ಕೊಡುವಂಥ ತೊಂದರೆ, ಇವನ್ನೆಲ್ಲದ್ರ ಬಗ್ಗೆ ನೀವು ನಿಮ್ಮ ಇದಕ್ಕೆ ದುಃಖ ಹಚ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಅಂತಾರದು. ಅವ್ರು ಕೊಟ್ಟಷ್ಟು ಅವ್ರು ಮಾಡಿದಷ್ಟು ಚಲೋನೇ ಆತಂತೇಳಿ ಇಷ್ಟು ನಿಮ್ಮ ತಯಾರಿ ಬೇಕು. ದೇಹ ದುಃಖತೆ ಸುಖ ಮಾನೀತ ಜಾವಿ. ಏನು ನಿಮಗೆ ತೊಂದರೆ ಆಗ್ತಾರ, ತೊಂದರೆ ಇದ್ದದ್ದು ಇದು ಸುಖ, ನಮ್ಮ ಸುಖಕ್ಕಾಗಿ, ಮುಂದಿನ ಒಂದು ಪರ್ಮನೆಂಟ್ ಸುಖಕ್ಕಾಗಿ ಈ ದುಃಖ ಕೊಡ್ಲಿಕ್ಕತ್ತಾನ ಅಂತ ತಿಳ್ಕೊಂಡು, ದೇಹ ದುಃಖತೆ ಸುಖ ಮಾನೀತ ಜಾವಿ. ನಿಮಗೇನೇ ದುಃಖ ಆದರೂ ಸಹಿತ ಅದು ಸುಖಾನೇ ಅಂತ ತಿಳ್ಕೊಂಡು, ವಿವೇಕೆ ಸದಾ ಸ್ವಸ್ವರೂಪಿ ಭಜಾವೆ. ವಿವೇಕದಿಂದ ನಿಮ್ಮ ಸ್ವರೂಪದೊಳಗೆ, ನಿಮ್ಮ ಸ್ವರೂಪದ ಆನಂದದೊಳಗೆ ನೀವು ಸಂಪೂರ್ಣ ಏನಪ್ಪ ಅಂದ್ರೆ ಅದ್ರೊಳಗೆ ನೀವು ಪೂರ್ಣ ಲಯ ಆಗಿಬಿಡ್ರಿ, ಅದ್ರಾಗ ನೀವು ಪೂರ್ಣ ಏನಪ್ಪ ಅಂದ್ರೆ ಕರಿಗೆ ಹೋಗಿಬಿಡ್ರಿ ಅಂತ ಅಂತಾರೆ. ಹಂಗೆ ನಾವು ಭಕ್ತಿ ಮಾರ್ಗದಾಗಿದ್ದೇವೆ. ಇವತ್ತು ನೀವುಗಳೆಲ್ಲ ಏನು ಒಂದು ಭಕ್ತಿ ಮಾರ್ಗ ನಮಗೆ ಸಿಕ್ಕದಲ್ಲ, ಇದು ದೊಡ್ಡ ಮಹದ್ಭಾಗ್ಯ ಇದು. ಯಾಕಂದ್ರೆ ಇಂಥ ಮಾರ್ಗ, ಇಂಥ ಸದ್ಗುರುಗಳು ನಮಗೆ ಸಿಗಬೇಕಾಗಿತ್ತು ಅಂದ್ರೆ ಇದು ಎಷ್ಟೋ ಜನ್ಮದ ಒಂದು ಸುಕೃತದ ಅಂತೇಳಿ ನಿಮಗೆ ಸಿಕ್ಕದ ಹೊರತಾಗಿ ಅಂಥ ಶ್ರೇಷ್ಠ ಸದ್ಗುರುಗಳು, ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳು ಮತ್ತು ಅಂಥ ಒಂದು ಅನುಕೂಲವಾದಂಥ ವಾತಾವರಣ ಇವೇನು ನಿಮಗೆ ಸಿಕ್ಕಾವಲ್ಲ, ಇದರ ಭಾಗ್ಯ ನಾವು ದೊಡ್ಡ ಭಾಗ್ಯವಂತರು ಅಂತ ತಿಳ್ಕೊಂಡು ಪ್ರತಿಯೊಂದು ಕ್ಷಣವನ್ನು ತಿಳಿದು ನಿಜ ಸಮಯ ನಿಷ್ಠೆಗಲ್ಲಿ ಅಂತ ನಿಜಗುಣ ಸೇವೆಗಳಂತಾರ. ಇಂಥ ಒಂದು ಅದ್ಭುತವಾದಂಥ ಸಮಯ ನಮಗೆ ಸಿಕ್ಕದಲ್ಲ, ಒಂದು ತತ್ವ ಚಿಂತನೆ ಮಾಡೋದಾಗಲಿ, ಸತ್ಸಂಗದೊಳಗೆ ಇರೋದಾಗಲಿ, ಸದ್ಗುರುಗಳ ಸೇವೆ ಮಾಡೋದ್ರಾಗಲಿ, ನಮ್ಮ ಸದೃಢ ಶರೀರ ಸಿಕ್ಕದ್ದಾಗಲಿ, ಪ್ರಪಂಚಕ ವ್ಯವಹಾರನ ಎಷ್ಟು ಬೇಕಷ್ಟು ನಮಗೂ ಭಗವಂತ ಎಲ್ಲ ಸಜ್ಜಿಟ್ಟಾಗ ನಾವು ಆಲಸ್ತನ ಮಾಡಬಾರ್ದು ಅಂತ. ಏಥೇಜೇನೆ ಆಳಸಕ್ಕೆಲ್ಲ ತೋ ಸರ್ವಸ್ವ ಗುಡಾಲ. ಇಂಥದಿಷ್ಟೆಲ್ಲ ಸಿಕ್ಕಾಗು ಯಾರಾದ್ರೂ ಅಕಸ್ಮಾತ್ ಆಲಸ್ತನ ಮಾಡಿದೆ ಅಂದ್ರೆ ನಮ್ಮನ್ನು ನಾವು ಮುಣಗಿಸ್ಕೊಂಡಂಗೆ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಎಚ್ಚರಾಗೋಣ, ಏನು ಮಾಡೋದು ಬೇಡ, ಸದ್ಗುರುವಿನ ನಂಬುಣು, ಸದ್ಗುರುವಿನ ಚರಣ ಮೇಲೆ ಸಂಪೂರ್ಣ ಏನಪ್ಪ ಅಂದ್ರೆ ನಾವು ಶರಣಾಗತರಾಗಿ ಅವ್ರು ಹೇಳಿದಂಥ ಇಷ್ಟೇ ಕೆಲಸ ಮಾಡೋದು. ಏನು ಹೇಳಿದ್ರಲ್ಲ, ಮತ್ತೊಬ್ಬರ ದ್ರವ್ಯ, ಮತ್ತೊಂದು ಸ್ವಾರ್ಥ ಇವನು ಬಿಟ್ಟು ಮತ್ತೊಬ್ಬರ ದ್ರವ್ಯ ಅಪೇಕ್ಷೆ ಮಾಡಿದಾಗ ಇದ್ದದ್ರೊಳಗೆ ಸುಖದಿಂದ ತೃಪ್ತಿಯಿಂದ ಇದ್ದದ್ರಾಗೆ ನಾವು ಮತ್ತೊಬ್ಬರಿಗಿನ್ನ ಏನಪ್ಪ ಅಂದ್ರೆ ಹಂಚ್ಕೊಂಡು ನಾವು ತಿಂದೇವಂದ್ರೆ ಆ ಹಂಚುವಂಥದ್ದು, ನಾವು ಹಂಚುವಾಗ ಯಾರು ನಮ್ಮಿಂದ ತಗೋತಿರ್ತಾರಲ್ಲ ಅಲ್ಲಿಯೂ ಸಹಿತ ಸದ್ಗುರುನೇ ಇರ್ತಾನೆ ಅನ್ನುವಂಥದ್ದು ನಾವು ಮರಿಬಾರ್ದು. ನಾವು ಯಾರಿಗೆ ನಾವು ಕೊಟ್ಟು ತಿನ್ಬೇಕಂತಲ್ಲ, ಕೊಡುವಲ್ಲಿಯೂ ಅವನು ಇರ್ತಾನೆ. ಅದನ್ನು ಇನ್ನೊಮ್ಮೆ ಮತ್ತೊಂದು ಸತ್ಸಂಗದಾಗ ನಾನು ಹೇಳ್ತೀನಿ.
ರಹೀಮ್ ಅನ್ನುವಂಥ ಕೃಷ್ಣ ಭಕ್ತ ಹೆಂಗೆ ದಾನ ಮಾಡ್ತಿದ್ದ ಅನ್ನುವಂಥದ್ದು ಪ್ರಸಂಗ ನಾವು ಮತ್ತೆ ಮುಂದಿನ ಸತ್ಸಂಗದಾಗ ಚಿಂತನೆ ಮಾಡೋಣ. ಒಟ್ಟಿನ ಮೇಲೆ ನಾವು ನೀವುಗಳೆಲ್ಲ ಸದ್ಗುರು ಕೊಟ್ಟಂಥ ಆ ನಾಮ ಮಂತ್ರವನ್ನು, ಅದು ಮಂತ್ರ, ಆ ನಾಮದು ನಾಮ ಅಲ್ಲದು ಮಂತ್ರ, ನಾಮ ಮಂತ್ರ, ಅದು ಭವತಾರಕ ನಾಮ ಮಂತ್ರ. ಆ ನಾಮಸ್ಮರಣೆಯನ್ನು ಮಾಡ್ಕೊತ ಸಂಪೂರ್ಣ ಸದ್ಗುರುವಿ ಶರಣಾಗತರಾಗಿ ಈ ಭಕ್ತಿ ಮಾರ್ಗದಾಗ ಮುಂದುವರೆದೇವಂದ್ರೆ ನಮ್ಮಲ್ಲಿರುವಂಥ ಅವಗುಣಗಳನ್ನು ಸಮರ್ಥನೆ ತೆಗಿತಾರೆ. ಅವರೇ ನಮ್ಮನ್ನು ಪೂರ್ಣ ಏನಪ್ಪ ಅಂದ್ರೆ ಚೊಕ್ಕ ಬಂಗಾರಗತೆ ಮಾಡಿ ತಮ್ಮ ಕಡೆ ಮಾಡ್ಕೋತಾರೆ. ಅಂಥ ಒಂದು ಶ್ರದ್ಧೆಯನ್ನು ಇಟ್ಕೊಂಡು ನಾವು ನೀವು ಈ ಒಂದು ಮಾರ್ಗದಾಗ ಮುಂದುವರೋಣ ಅಂತ ಹೇಳ್ಕೊತ ಇವತ್ತಿನ ಒಂದು ಈ ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्पायुष्यवेत्तया कुळ माझ्या सकळ हरीचा दासा कल्पनेची बाधा हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामावणितया असावे कल्याण जामुख निदान पांडुरंग पुंडलिक वरदार विठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. श्रीराम समर्थ. श्रीराम जय जय रघुवीर समर्थ. श्रीराम. ಇಲ್ಲ, ಒಂದ್ ನಿಮಿಷ ವೈದ್ಯರೇ,
ಅದಾದ್ಮೇಲೆ ಇದನ್ನ ಮಾಡ್ರಿ. ಜೈ ಗುರುದತ್ತ. ಗುರುಗಳು ತಿಳಿಸಿದ ಹಾಗೆ ಇವತ್ತಿನ 2 ಶ್ಲೋಕಗಳ ಅರ್ಥವನ್ನ ಎಷ್ಟು ಸರಳವಾಗಿ ನಮಗೆ ತಿಳಿಸಿದ್ದಾರೆ. ಪರದ್ರವ್ಯ, ಪರನಾರಿ ಹಾಗೂ ಸ್ವಾರ್ಥದ ಅದನ್ನ ಹೇಗಿದ್ರು ರೆಕಾರ್ಡ್ ಆಗಿರುತ್ತೆ, ಮತ್ತೊಮ್ಮೆ ಅದು ಗ್ರೂಪ್ ಅಲ್ಲಿ ಹಾಕತ್ತೆ. ಅದನ್ನ ಕೇಳಿ ಅದನ್ನ ನಾವು ಮನನ ಮಾಡ್ಕೋಬೇಕು. ಮನನ ಮಾಡಿ ಅದನ್ನ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಹೊಂದಿಸ್ಕೋಬೇಕು ಅದನ್ನ ನೋಡ್ಬೇಕು. ಅವಾಗ ಅವ್ರು ಇಷ್ಟು ಹೇಳಿರೋದಕ್ಕೂ ನಾವು ಕೇಳಿರೋದಕ್ಕೂ ಒಂದು ಸಾರ್ಥಕ ಆಗುತ್ತೆ ಅಂತ ಅನ್ಸುತ್ತೆ. ನಾನು ಅದನ್ನ ಹೇಳ್ತಾ ಇದ್ದೀನಿ. ನನ್ನ ಇವತ್ತಿನ ವ್ಯಾಖ್ಯಾನವನ್ನು ಮಾಡಿದಂತ ಗುರುಗಳಿಗೆ ನಮ್ಮ ಸತ್ಸಂಗದ ವತಿಯಿಂದ ಮತ್ತೊಮ್ಮೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಗುರುದತ್ತ. ಅಂದ್ರೆ ಒಂದಾಡು ಏನು ಒಲ್ಲೆ ಅರಿಯೇ ನಿನ್ನ ಸ್ತುತಿಸಿ ಕೇಳುವುದು, ನಿನ್ನ ಸ್ತುತಿಸಿ ಕೇಳುವುದು. ಜ್ಞಾನ ಭಕ್ತಿ ಕೊಡೋ ನಿಮಗ ತುಂಗೆ ದೊಡ್ಡದು, ಜ್ಞಾನ ಭಕ್ತಿ ಕೊಡೋ ನಿಮಗೊಂದೇ ದೊಡ್ಡದು. ಏನು ಒಲ್ಲೆ ಅರಿಯೇ ನಿನ್ನ ಸ್ತುತಿಸಿ ಕೇಳುವುದು, ನಿನ್ನ ಸ್ತುತಿಸಿ ಕೇಳುವುದು. ಜ್ಞಾನ ಭಕ್ತಿ ಕೊಡು ನಮಗೊಂದೇ ದೊಡ್ಡದು, ಜ್ಞಾನ ಭಕ್ತಿ ಕೊಡು ನಮಗಿದೊಂದೇ ದೊಡ್ಡದು. ಒಂದು ನೆವದದಿಂದ ಎನ್ನ ಕಾಡಿದವರಿಗೆ, ಒಂದು ಹೆಣ್ಣು ಗಂಡು ಮಕ್ಕಳು ಆಗಲಿಯವರಿಗೆ. ಒಂದು ನೆವದಿಂದ ಎನ್ನ ಕಾಡಿದವರಿಗೆ, ಒಂದು ಹೆಣ್ಣು ಗಂಡು ಮಕ್ಕಳು ಆಗಲಿಯವರಿಗೆ. ತಂದಿ ಕುಂದಿ ಅನ್ನ ಬಾಧೆ ಪಡಿಸಿದವರಿಗೆ, ತಂದಿ ಕುಂದಿ ಅನ್ನ ಬಾಧೆ ಪಡಿಸಿದವರಿಗೆ. ಕನ್ಯಾದಾನ ಫಲವನ್ನು ಕಟ್ಟಲಿಯವರಿಗೆ, ಕನ್ಯಾದಾನ ಫಲವನ್ನು ಕಟ್ಟಲಿಯವರಿಗೆ. ಏನು ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ನಿನ್ನ ಸ್ತುತಿಸಿ ಕೇಳುವುದು. ಜ್ಞಾನ ಭಕ್ತಿ ಕೊಡು ನಮಗಿದೊಂದೇ ದೊಡ್ಡದು. ಹಿಂದೆ ನನ್ನ ಬೈದವರೆಲ್ಲ ಚಂದಾಗಿರಲಿ, ಮುಂದೆ ನನ್ನ ಬೈಯುವರೆಲ್ಲ ಅಂದಣವೇರಲಿ. ಹಿಂದೆ ನನ್ನ ಬೈದವರೆಲ್ಲ ಚಂದಾಗಿರಲಿ, ಮುಂದೆ ನನ್ನ ಬೈಯುವರೆಲ್ಲ ಅಂದಣವೇರಲಿ. ಕುಂದು ಇಟ್ಟವರೆಲ್ಲ ಕುಂದಣ ಕಟ್ಟಿ ಬಾಡಲಿ, ಕುಂದು ಇಟ್ಟವರೆಲ್ಲ ಕುದುರೆಯ ಕಟ್ಟಿ ಬಾಳಲಿ. ಬಂದು ಬಿಟ್ಟವರಿಗೆ ಭತ್ತದ ಗದ್ದೆ ಬೆಳೆಯಲಿ. ಏನು ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡೋ ನಿಮಗೊಂದೇ ದೊಡ್ಡದು. ಜನರೊಳಗೆ ಮಾನಭಂಗ ಮಾಡಿದವರಿಗೆ, ಜೇನು ತುಪ್ಪ ಸಕ್ಕರೆ ಊಟ ಆಗಲಿಯವರಿಗೆ. ಜನರೊಳಗೆ ಮಾನಭಂಗ ಮಾಡಿದವರಿಗೆ, ಜೇನು ತುಪ್ಪ ಸಕ್ಕರೆ ಊಟ ಆಗಲಿಯವರಿಗೆ. ಹಾನಿ ಬಾರದಂತ ಲೋಕ ಆಗಲಿಯವರಿಗೆ, ಹಾನಿ ಬಾರದಂತ ಲೋಕ ಆಗಲಿಯವರಿಗೆ. ಮಹಾನುಭಾವ ಮುಕ್ತಿಯ ಕೊಡುವ ನೆಲೆ ಆದಿಕೇಶವ, ಮಹಾನುಭಾವ ಮುಕ್ತಿಯ ಕೊಡುವ ನೆಲೆ ಆದಿಕೇಶವ. ಏನು ಒಲ್ಲೆ ಹರಿಯೇ ನಿನ್ನ ಸ್ತುತಿ ಕೇಳುವುದು, ನಿನ್ನ ಸ್ತುತಿಸಿ ಕೇಳುವುದು. ಜ್ಞಾನ ಭಕ್ತಿ ಕೊಡೋ ಯಮಗಿದೊಂದೇ ದೊಡ್ಡದು, ಜ್ಞಾನ ಭಕ್ತಿ ಕೊಡೋ ಯಮಗಿದೊಂದೇ ದೊಡ್ಡದು. ಜ್ಞಾನ ಭಕ್ತಿ ಕೊಡೋ ಯಮಗಿದೊಂದೇ ದೊಡ್ಡದು. ಜೈ ಶ್ರೀ ಗುರುಗಳಿಗೆ ಅರ್ಪಣೆ. ರಾಧಮ್ಮ ಅವರೇ,
ಮೋಕ್ಷ ಪ್ರಾಪ್ತಿಯ ಗುಟ್ಟು. ಪರಮ ಪ್ರಾಪ್ತಿ ಹಾಗೂ ಸದ್ಗತಿಯಾಗಬೇಕೆಂದು ಪೂರ್ಣ ಇಚ್ಛಾಕರೆ ಇದ್ದವರು ಸದಾ ಸರ್ವದಾ ಅಖಂಡ ರಾಮನಾಮ ಸ್ಮರಣೆ ಮಾಡಬೇಕು. ಅಹೇತುಕ ಅವ್ಯಭಿಚಾರಣೆ ಶ್ರೀರಾಮ ಭಕ್ತಿ ಮಾಡಿ ಕೃತಾರ್ಥರಾಗಬೇಕು. ಈ ಘೋರ ಕಲಿಯುಗದಲ್ಲಿ ಪಾರಾಗಬೇಕಾದರೆ ಭಗವದ್ಭಕ್ತಿ ರಾಮನಾಮದ ಸ್ಮರಣದ ಹೊರತು ಎರಡನೇ ಉಪಾಯವಾವುದೂ ಇಲ್ಲ. ಆಯುಷ್ಯತ್ತು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾರಮಾರ್ಥಕ್ಕೆ ಮೊದಲು ಸಾಧನಾ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ ಹೋದರು. ಸಾಧು ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವೈರಾಗ್ಯ, ಸಮಾಧಾನ, ವಿವೇಕ, ಪ್ರವೃತ್ತಿ ಮಾರ್ಗದ ತ್ಯಾಗ, ನಿವೃತ್ತಿ ಮಾರ್ಗದ ಗಮನ ಇತ್ಯಾದಿ ಅನೇಕ ಸನ್ಮಾರ್ಗಗಳು ಪ್ರಯತ್ನ ಮಾಡದಲೇ ತೊರೆಯುತ್ತವೆ. ಕಾಮಕ್ರೋಧಾದಿ ಷಡ್ವೈರಿಗಳು, ಪಾರಮಾರ್ಥಕ್ಕೆ ವಿಘ್ನ ಮಾಡತಕ್ಕಂತಹ ದಂಭ ಅಹಂಕಾರಾದಿಗಳು ತಮ್ಮಷ್ಟಕ್ಕೆ ತಾವೇ ಲಯ ಹೊಂದುತ್ತವೆ. ಸಾಧು ಸಂಗತಿ ಮಹಿಮಾರಾಧವದೆ. ಸಾಧುಗಳೇ ಸದೋಚಿತ ಭಗವತ್ ಚರ್ಚಾ, ಭಗವದ್ ಗುಣಾನುವರ್ಣನ, ರಾಮನಾಮ ಸ್ಮರಣ, ಸದುಪದೇಶ ಅಹೋರಾತ್ರಿ ನಡೆದಿರುತ್ತದೆ. ಅಲ್ಲಿ ವಾಸ ಮಾಡಿದವರಿಗೆ ಇದನ್ನೆಲ್ಲ ಕೇಳಿ ಕೇಳಿ ಪರಮಾತ್ಮನಲ್ಲಿ ತದಾಕಾರ ವೃತ್ತಿಯಾಗುತ್ತದೆ. ಪರಮಾತ್ಮನಲ್ಲಿ ವೃತ್ತಿ ಲಯವಾದರೆ ಜೀವನ್ಮುಕ್ತನಾಗುತ್ತಾನೆ. ವಿಷಯಾಕಾರ ವೃತ್ತಿಯಿಂದ ಬಂಧ, ಪರಮಾತ್ಮನಾಕಾರ ವೃತ್ತಿಯಿಂದ ಮೋಕ್ಷ. ವೃತ್ತಿಗೆ ವಿಷಯದ ಸಂಬಂಧವಾಗದೇ ಇರಲಿಕ್ಕೆ ಸದೋದಿತ ಭಗವದ್ ಅನುಸಂಧಾನವೇ ಕಾರಣ. ಕೂತಾಗ, ನಿಂತಾಗ, ಮಲಗಿದಾಗ, ಹೋಗುವಾಗ, ಬರುವಾಗ ಸದಾ ಸರ್ವದಾ ರಾಮಧ್ಯಾನ ಮಾಡುತ್ತಿರಬೇಕು. ರಾಮನಾಮ ಬಿಟ್ಟು ವಿಷಯದ ಕಡೆಗೆ ಹೋಗಲಿಕ್ಕೆ ವೃತ್ತಿಗೆ ಸೌಟು ಕೊಡಬಾರದು. ಹೇ ರಾಮ, ಹೇ ದಯಾನಿದೆ, ನನ್ನ ಎಂದು ಉದ್ಧಾರ ಮಾಡ್ತೀರಿ. ನಿನ್ನ ಸಗುಣ ಮೂರ್ತಿ ಎಂದು ಕಂಡೇನು. ರಾಮ, ತೀವ್ರ ದರ್ಶನ ಕೊಡು. ನಿನ್ನ ದರ್ಶನ ಆಗದ ಹೊರತು ಚೈನ ಇಲ್ಲ. ರಾಮ, ನಾನು ಅಗಾಧ ಪಾಪಿ ಇದ್ದೇನೆ. ನನ್ನಂತ ಕೆಟ್ಟವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಹೇ ದಯಾ ಸಮುದ್ರ ಶ್ರೀರಾಮ, ತೀವ್ರವಾಗಿ ಭವ ಸಮುದ್ರವನ್ನು ದಾಟಿಸು. ಸಂತತಿ, ಸಂಪತ್ತಿ ಮೊದಲಾದ ಐಹಿಕ ಪಾರತ್ರಿಕ ಸುಖವು ಏನೂ ಬೇಡ. ನಿನ್ನ ಪಾದದಲ್ಲಿ ದೃಢ ಭಕ್ತಿ ಕೊಡು. ನನ್ನ ನಾಲಿಗೆಯಲ್ಲಿ ಸದಾ ರಾಮ ನಿನ್ನ ನಾಮವಿರಲಿ. ಕಿವಿಗಳು ರಾಮ ನಿನ್ನ ಕಥಾ ಕೇಳಲಿ. ಮಸ್ತಕವು ರಾಮ ನಿನ್ನ ಪಾದಕ್ಕೆ ಸಾಷ್ಟಾಂಗ ಹಾಕಲಿ. ಕೈಗಳಿಂದ ರಾಮ ನಿನ್ನ ಪೂಜಾ ಸನ್ಮಂಜನಾದಿ ಸೇವಾಗಳಾಸಲಿ. ಪಾದಗಳಿಂದ ಪ್ರದಕ್ಷಿಣಾಗಳಾಸಲಿ. ರಾಮ, ನಾನು ಅಜ್ಞಾನಿ ಇದ್ದೇನೆ, ಏನೂ ತಿಳುವಳಿಕೆ ಇಲ್ಲ. ನೀನೇ ನನ್ನ ಹೃದಯದಲ್ಲಿ ನಿಂತು ನಿನ್ನ ಪಾದದಲ್ಲಿ ಪ್ರೇಮ ಹುಟ್ಟುವಂತೆ ಮಾಡು. ಶ್ರೀರಾಮ, ನಿನ್ನ ಹೊತ್ತು ನನಗಾರುವ ಆಧಾರವಿಲ್ಲ. ನೀನೇ ನನ್ನ ತಂದೆ, ತಾಯಿ, ಬಂಧು, ಬಳಗ. ಹೇ ಕೃಪಾಸಾಗರ ಶ್ರೀರಾಮ, ಅಜ್ಞಾನಾಂಧತ್ವ ನಿವಾರಣ ನೀನೇ ಗತಿ ಎಂದು ಅನನ್ಯ ಭಾವದಿಂದ ಶರಣು ಹೋಗಬೇಕು. ಸಾಹಸ ಪಾಪ ಮಾರ್ಗದ ಕಡೆಗೆ ಪ್ರವೃತ್ತಿ ಇರಬಾರದು. ಸುಳ್ಳು ಕೆಲಸಕ್ಕೆ ಹೋಗಬಾರದು. ಜನರು ನಿಂದಾ ಮಾಡಿದರೆ ವಿಷಾದ ಪಡಬಾರದು. ಸ್ತುತಿ ಮಾಡಿದರೆ ಹರ್ಷ ಪಡಬಾರದು. ಜನರ ನಿಂದಾಸ್ತುತಿ ಮಾಡಬಾರದು. ಸರ್ವತ್ರದಲ್ಲಿ ಪರಮಾತ್ಮನಿದ್ದಾನೆ. ಹೆಂಡರು, ಮಕ್ಕಳು, ಮಣಿ, ಫಲ, ಸಂಪತ್ತಿ ಮೊದಲ ದೃಶ್ಯ ಪದಾರ್ಥ ಮಿಥ್ಯಾ ಎಂದು ತಿಳಿಯಬೇಕು. ದೇವರು ಒಬ್ಬನೇ ಶಾಶ್ವತ. ಅಹೋರಾತ್ರಿ ರಾಮ ಭಜನೆಯಲ್ಲಿಯೇ ಕಾಲಕ್ರಮಣ ಮಾಡಬೇಕು. ಜೈ ಜೈ ರಘುವೀರ ನಾರಾಯಣ 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 ನಾರಾಯಣ. ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಗುರುದೇವ್. ಜೈ ಗುರುದೇವ್. ಜೈ ಗುರು. ಎಲ್ಲರಿಗೂ ನಮಸ್ಕಾರ. ಜೈ ಗುರುದೇವ್. ಜೈ ಜೈ ಗುರುದೇವ್. ಜೈ ಗುರುದೇವ್.